Greetings, sir. Welcome to Kannada Filmy Club podcast. Hi. Yeah. Congratulations on Juni getting a lot of positive responses on OTT. So, ಇವತ್ತು ಜೂನಿದು ರಿಲೀಸ್ ಇಂದ ಪ್ರಮೋಷನ್ಸ್ ರಿಲೀಸ್ ಇಂದ ಈಗ OTT ರೆಸ್ಪಾನ್ಸ್ ಮತ್ತೆ ಜೂನಿದು ಕ್ರಾಫ್ಟ್ ಎಲ್ಲದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಕ್ವೆಶನ್ ಇದು. ಸೊ ಜೂನಿಗೆ ನೀವು ಒಂದು ಎಕ್ಸ್ಟೆನ್ಸಿವ್ ಪ್ರಮೋಷನಲ್ ಕ್ಯಾಂಪೇನ್ ನ ಫಾಲೋ ಮಾಡಿದ್ರಿ, ಎಲ್ಲಾ ರೀತಿಲೂ ಪ್ರಮೋಟ್ ಮಾಡ್ತಾ ಬಂದ್ರಿ ಅಂಡ್ ಪುಷ್ ಕೂಡ ಮಾಡ್ತಾ ಬಂದ್ರಿ ಆಡಿಯನ್ಸ್ಗೆ. ಬಟ್ ರಿಲೀಸ್ ಟೈಮ್ ಅಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ಥಿಯೇಟರ್ ಅಲ್ಲಿ ರಾದರ್ ಲೋನೇ ಇತ್ತು ಇನ್ ಟರ್ಮ್ಸ್ ಆಫ್ ಫುಟ್ಫಾಲ್ ಆರ್ ಹೌ ಮೆನಿ ಪೀಪಲ್ ಟರ್ನ್ ಅಪ್ ಟು ದ ಥಿಯೇಟರ್ಸ್. ರೆಸ್ಪಾನ್ಸ್ ಲೋನೇ ಇತ್ತು. ವೈ ಡು ಯು ಥಿಂಕ್ ದಟ್ ಹ್ಯಾಪನ್? ಸೊ ಇವತ್ತು ಜನನ ಥಿಯೇಟರ್ ಕರೆಸ್ಬೇಕಂತಂದ್ರೆ ಇಟ್ಸ್ ಅ ಬಿಗ್ ಚಾಲೆಂಜ್. ಅಂದ್ರೆ ಯು ಕಾಂಟ್ ಮಿಸ್ ಇವನ್ ಎ ಸಿಂಗಲ್ ಬಿಟ್. ಆಮೇಲೆ ತುಂಬಾ ಫ್ಯಾಕ್ಟರ್ಸ್ ಬರುತ್ತೆ, ತುಂಬಾ ಪ್ಯಾರಾಮೀಟರ್ಸ್ ಬರುತ್ತೆ. ಒಬ್ರು ಒಂದು ಆಡಿಯನ್ಸ್ ಥಿಯೇಟರ್ ಒಳಗಡೆ ಹೋಗ್ಬೇಕಂತಂದ್ರೆ ಇವಾಗ ಸಿನಿಮಾ ಇದೆ ಥಿಯೇಟರ್ ಅಲ್ಲಿ ಅಂತ ಜನಕ್ಕೆ ತಲುಪಿಸೋದಕ್ಕೆ ವಿ ನೀಡ್ ಲೈಕ್ ಅ ಲಾಟ್ ಆಫ್ ಪ್ರಮೋಷನ್ಸ್, ಲಾಟ್ ಆಫ್ ಪಬ್ಲಿಸಿಟಿ. ನಮಗೆ ಒಂದು ಸ್ಮಾಲ್ ಟೀಮ್ ಅಥವಾ ಇಂಡಿಪೆಂಡೆಂಟ್ ಸಿನಿಮಾಸ್ ಅಂತ ಬಂದಾಗ ನಮಗೆ ಅದು ಆಗಲ್ಲ. ಇವಾಗ ವರ್ಡ್ ಆಫ್ ಮೌತ್ ಪಿಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ವರ್ಡ್ ಆಫ್ ಮೌತ್ ಯಾವತ್ತೂ ತಾನು ಪಿಕ್ ಆಗಲ್ಲ. ಇವಾಗ ನಮಗೆ ಸಿಕ್ಕಿರೋ ಶೋ ಟೈಮ್ಸು, ನಮಗೆ ಸಿಕ್ಕಿರೋ ಸ್ಕ್ರೀನ್ಸು, ಥಿಯೇಟರ್ಸು. ಇವಾಗ ಸಪೋಸ್ ನಾನೇ ಅಥವಾ ನಮ್ಮ ಪಕ್ಕದ ಮನೆಯವರೇನೆ ಜೂನಿ ಸಿನಿಮಾ ಹೋಗಿ ನೋಡಿದ್ರ ಅಂತ ಕೇಳಿದ್ರೆ ಅವರು ಫ್ರೀ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಫೋನ್ ತೆಗೆದು ನೋಡಿ ಅವ್ರಿಗೊಂದು ಶೋ ಸಿಗಬೇಕು. ಬಟ್ ನಮಗೆ ಅಷ್ಟು ನಂಬರ್ ಆಫ್ ರಿಲೀಸಸ್ನು ಜಾಸ್ತಿ ನಮ್ಮದು ಸಿನಿಮಾ ಬಂದಾಗ. ಸೊ ಆ ವೀಕೆನೇ ಒಂದು 9 ಸಿನಿಮಾನೂ ರಿಲೀಸ್ ಆಗಿತ್ತು ಕನ್ನಡದಲ್ಲೇ. ಅದ್ರ ಹಿಂದಿನ ವಾರದ ಸಿನಿಮಾಗಳು, ಆಮೇಲೆ ಕಾಟೇರ ಇನ್ನೂ ಓಡ್ತಾ ಇತ್ತು, ಉಪಾಧ್ಯಕ್ಷ ಇನ್ನೂ ಓಡ್ತಾ ಇತ್ತು, ಆಮೇಲೆ ಬೇರೆ ಭಾಷೆ ಸಿನಿಮಾಗಳು, ಹಿಂದಿ. ಸೊ ತುಂಬ ಆಪ್ಷನ್ಸ್ ಇದೆ. ಸೊ ಇಷ್ಟು ವಾಲ್ಯೂಮ್ ಆಫ್ ಫಿಲ್ಮ್ಸ್ ಇರಬೇಕಾದ್ರೆ ನಮಗೆ ಶೋ ಟೈಮಿಂಗ್ಸು ಮತ್ತು ನಂಬರ್ ಆಫ್ ಸ್ಕ್ರೀನ್ ಸಿಗೋದು ಕಡಿಮೆ. ಸೊ ಒಂದು 10 ಜನ, 15 ಜನ, 20 ಜನ ಬಂದು ನೋಡಿ ಆ 20 ಜನ ಬೇರೆಯವ್ರಿಗೆ ಹೇಳಿ ಅವರು ಮತ್ತೆ ಒಂದು ಥಿಯೇಟರ್ಗೆ ನೋಡೋದಕ್ಕೆ ಆ ವರ್ಡ್ ಆಫ್ ಮೌತ್ ಪಿಕ್ ಆಗೋದು ಚಾನ್ಸಸ್ ತುಂಬ ಕಡಿಮೆ. ಸೊ ಆ ಶೇರ್ ವಾಲ್ಯೂಮ್ ಬೇಕು ನಮಗೆ ಥಿಯೇಟರಲ್ಲಿ. ಆಮೇಲೆ ಅಷ್ಟು ನಮ್ಮ ವಾಯ್ಸ್ ಕೇಳೋವಷ್ಟು ತಾಕತ್ತಿರಬೇಕು. ಅಂದರೆ ನಾವು ಈ ಥರ ಸಿನಿಮಾ ಮಾಡ್ತಿದ್ದೀವಿ ಅಂತ ಎಲ್ಲರಿಗೂ ರೀಚ್ ಮಾಡೋ ಕೆಪಾಸಿಟಿ ಇರಬೇಕು. ಅದು ತುಂಬ ಕಷ್ಟ ಆ್ಯಕ್ಚುಲಿ ಮಾಡೋದು, ಜನಕ್ಕೆ ತಲುಪಿಸೋದು ಸಿನಿಮಾನ. ಅಷ್ಟೇ ಎಕ್ಸ್ಟೆನ್ಸಿವ್ ಪ್ರಮೋಷನಲ್ ಕ್ಯಾಂಪೇನ್ ಹೋದಾಗ್ಲೂ ಕೂಡ ಏನಕ್ಕೆ ಆ ವಾಯ್ಸ್ ರೀಚ್ ಆಗದೆ ಇರ್ಬೋದು ಜನರಿಗೆ? ಸೊ ನಮ್ಮ ಕೈಲಾಗಿದ್ದೆಲ್ಲ ನಾವು ಮಾಡಿದ್ವಿ. ನಮಗೆ ಪ್ರಮೋಷನ್ಸ್ ಏನೇನು ಆ್ಯಕ್ಟಿವಿಟಿ ಏನೇನು ಮಾಡಬೇಕು, ಏನೇನು ಆಗುತ್ತೋ ಅದೆಲ್ಲ ಆದಷ್ಟು ನಾವು ಟ್ರೈ ಮಾಡಿದ್ವಿ. ನಿಮಗೆ ಅದು ಎಕ್ಸ್ಟೆನ್ಸಿವ್ ಅಂತ ಅನ್ಸಿದ್ರು ನನಗನ್ಸಿದ್ದು ಅದು ಸಾಕು ಆಗಲ್ಲ ಅಂತಲೇ ನನಗೆ ಅನಿಸಿದ್ದು. ಇವಾಗ ನಾವು ಯಾವುದೇ ಕ್ಯಾಂಪೇನ್ಸ್ ಮಾಡಿದ್ರು ರೈಟ್ ಕ್ಯಾಂಪೇನ್ಸ್ ಅದ ರೈಟ್ ಟೈಮ್ ಮಾಡಬೇಕು. ಸೊ ನಾವು ಮಾಡಿದ ಕ್ಯಾಂಪೇನ್ಸನ್ನು ಜನಕ್ಕೆ ರೀಚ್ ಆಗಿಲ್ಲ. ಇವಾಗ ಎಷ್ಟೋ ಸುಮಾರು ಯೂಟ್ಯೂಬ್ ಇಂಟರ್ವ್ಯೂಸು, ಆ ಇಂಟರ್ವ್ಯೂಸ್ ಎಲ್ಲ ಮಾಡಿದ್ದೀವಿ. ನಾನು ಲಾಸ್ಟ್ ಟೈಮು ಅದೇ ಹೇಳಿದ್ದೆ. ನಮ್ಮ ಕೋ ಪ್ರೊಡ್ಯೂಸರು ಒಂದು ದಿವಸ ನನಗೆ ಒಂದು ವಿಡಿಯೋ ಕಳಿಸಿದ್ರು ಯೂಟ್ಯೂಬ್ದು. ಓಪನ್ ಮಾಡಿ ನೋಡಿದೆ, 0 ವ್ಯೂಸ್ ಇತ್ತು. ಯಾರ್ದು ಅಂದರೆ ನಂದು ನಮ್ಮ ಕೋ ಪ್ರೊಡ್ಯೂಸರ್ದು ಇಂಟರ್ವ್ಯೂ. ಆ ಚಾನೆಲ್ಗೆ ಸಬ್ಸ್ಕ್ರೈಬರ್ಸ್ ಇದ್ದರು. ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತಂದ್ರೂ ಯೂಟ್ಯೂಬಿಗೆ ಹಾಕಿದ್ರೆ ಅಟ್ಲೀಸ್ಟ್ ಒಂದು 10 ವ್ಯೂ ಆದರೂ ಬರಬೇಕು. ಸೊ ನಾವು ಕಂಟೆಂಟ್ ರೆಡಿ ಮಾಡ್ಕೊಳ್ಳೋದಲ್ಲದೆ ಆ ಕಂಟೆಂಟ್ನು ನಾವು ಪುಷ್ ಮಾಡಬೇಕು. ಸೊ ಇವಾಗ ಯಾವುದೇ ಕಂಟೆಂಟ್ ಆಗಲಿ ಅದು ಆಚೆ ಹಾಕಿ ಅದನ್ನು ಪುಷ್ ಮಾಡಿ ಅದನ್ನ ಜನಕ್ಕೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ಟೈಮ್ ಕೊಡಬೇಕು. ಸೊ ಅಫ್ಕೋರ್ಸ್ ನಮ್ಮ ಹತ್ರ ಟೈಮು ಇರಲಿಲ್ಲ, ನಮ್ಮ ಹತ್ರ ಬಜೆಟ್ಸು ಇರಲಿಲ್ಲ, ಆ ಪೊಟೆನ್ಷಿಯಲ್ ಇರಲಿಲ್ಲ. ಸೊ ಈ ರೀಸನ್ಗೆ ನಮ್ಮ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ ನಾವು ಇದು ಮಾಡಿದ್ರೂ ಅದು ರೀಚ್ ಆಗಿಲ್ಲ. ಇವಾಗ ಸಪೋಸ್ ಒಂದು ಎಕ್ಸಾಂಪಲ್, ವರ್ಲ್ಡ್ ಪೋಸ್ಟರ್ಸ್. ನಾವು ಎಷ್ಟೇ ಆನ್ಲೈನ್ ಮಾರ್ಕೆಟಿಂಗ್ ಮಾಡಿದ್ರು 100% ಪಾಪ್ಯುಲೇಷನ್ನು ಸೋಷಿಯಲ್ ಮೀಡಿಯಲ್ಲಿ ಇರಲ್ಲ. ಎಷ್ಟೊಂದು ಜನ ನಮಗೆ ಗೊತ್ತಿರೋರೇ, ನಮ್ಮ ಅಪ್ಪ ಅಮ್ಮ, ನಮ್ಮ ಏಜ್ ಗ್ರೂಪ್ ಅವರು ಸುಮಾರು ಜನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ. ಯೂಸ್ ಮಾಡಿದ್ರು ಯಾವಾಗಲೂ ಒಂದ್ಸತಿ ಎತ್ಕೊಂಡು ಯೂಸ್ ಮಾಡೋ ಥರನೂ ಇರುತ್ತೆ. ಸೊ ಆಫ್ಲೈನ್ ಪ್ರಮೋಷನ್ಸೂ ತುಂಬ ಇಂಪಾರ್ಟೆಂಟೇ. ಆನ್ಲೈನ್ ಪ್ರಮೋಷನ್ಸ್ ಎಷ್ಟಾಗುತ್ತೋ. ಇವಾಗ ವಾಲ್ ಪೋಸ್ಟರ್ಸ್ ಅಂತ ತೊಗೊಂಡ್ರೆ ಇವಾಗ ಆಲ್ ಓವರ್ ಬೆಂಗಳೂರು, ಆಲ್ ಓವರ್ ಕರ್ನಾಟಕ ನಾವು ಒಂದು ದಿವಸ ಫ್ರೈಡೇ ವಾಲ್ ಪೋಸ್ಟರ್ಸ್ ಹಾಕಿದ್ರೆ ಸ್ಯಾಟರ್ಡೆ ಸಂಡೇ ಅಷ್ಟೊತ್ತಿಗೆ ಅದ್ರ ಮೇಲೆ ಇನ್ನೊಂದು ಪೋಸ್ಟರ್ ಬರುತ್ತೆ ಅಥವಾ ಮುನ್ಸಿಪಾಲಿಟಿ ಅವ್ರು ಬಂದು ಹರಿದಾಕ್ತಾರೆ. ಸೊ ಕನ್ಸಿಸ್ಟೆಂಟಾಗಿ ನಾವು ಹಾಕ್ತಾ ಇರಬೇಕು. ಇಡೀ ಕರ್ನಾಟಕಕ್ಕೆ ನಾವು ವಾಲ್ ಪೋಸ್ಟರ್ನ ನಾವು ಕವರ್ ಮಾಡಬೇಕಂತಂದರೆ ಪೋಸ್ಟರ್ ಹಚ್ಚೋನಿಂದ ಹಿಡಿದು ಪೋಸ್ಟರ್ ಪ್ರಿಂಟ್ ಮಾಡೋನ್ ಹಿಡಿದು ಆ ವಾಲ್ಯೂಮ್ನ ನಮಗೆ ಆಮೇಲೆ ಅದನ್ನು ಫಾಲೋ ಅಪ್ ಮಾಡೋಕ್ಕೆ ನಮ್ಮ ಟೀಮ್ ಕಡೆಯಿಂದ. ಸೊ ಇಟ್ಸ್ ಅ ಲಾಟ್ ಆಫ್ ಪ್ರಾಸೆಸ್. ಜಸ್ಟ್ ಒಂದು ಪೋಸ್ಟರ್ನ ಗೋಡೆ ಮೇಲೆ ಅಂಟಿಸೋದಂತಂದ್ರೆ ಅದು ದೊಡ್ಡ ಕೆಲಸ ಅದು. ಸೊ ದಿಸ್ ಇಸ್ ಜಸ್ಟ್ ಇದು ಒಂದೇ ಒಂದು ಪೋಸ್ಟರ್ನ ಗೋಡೆ ಮೇಲೆ ಅಂಟಿಸೋದು ಅನ್ನೋದು. ಈ ಥರ ಬೇರೆ ಬೇರೆ ಮೀಡಿಯಾನಲ್ಲಿ ಬೇರೆ ಬೇರೆ ಪ್ರಮೋಷನ್ಸ್ ಅದನ್ನೆಲ್ಲ ಮಾಡೋದಕ್ಕೆ ದೊಡ್ಡ ಟೀಮೇ ಬೇಕು. ನಮ್ಮ ಸಣ್ಣ ಟೀಮು, ನಮ್ಮ ಸಣ್ಣ ಲಿಮಿಟೇಷನ್ಸ್, ನಮ್ಮ ಸಣ್ಣ ಬಜೆಟಲ್ಲಿ ಅದು ತುಂಬ ಕಷ್ಟ ಅದನ್ನು ಎಕ್ಸಿಕ್ಯೂಟ್ ಮಾಡೋದು. ಓಕೆ.
ಸರ್, ನೀವು ಪ್ರಮೋಷನ್ಸ್ ಬಗ್ಗೆ ಮಾತಾಡ್ತಿದ್ರಿ. ಫಾರ್ ಇನ್ಸ್ಟೆನ್ಸ್ ವಾಲ್ ಪೋಸ್ಟರ್ಸ್, ಅಥವಾ ನೀವು ಇಂಟರ್ವ್ಯೂಸ್ ಕೊಟ್ಟಿದ್ದು ಯೂಟ್ಯೂಬ್ ಅಲ್ಲಿ, ನೀವು ನಿಮ್ ಕೋ ಪ್ರೊಡ್ಯೂಸರ್ ಅಂಡ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್ ವಿ ಆಲ್ಸೋ ಫಾಲೋಡ್. ಸೊ ನೀವು ಪ್ರಮೋಷನ್ಸ್ ಪ್ಲಾನ್ ಮಾಡ್ಬೇಕಾದ್ರೆ ಫಿಲಮ್ಗೆ, ವಾಟ್ ಆಲ್ ಥಿಂಗ್ಸ್ ಡಿಡ್ ಯು ಪ್ಲಾನ್ ಇನ್ ಯುವರ್ ಪ್ರಮೋಷನಲ್ ಕ್ಯಾಂಪೇನ್? ವಾಟ್ ವರ್ಕ್ ಫಾರ್ ಯು ಅಂಡ್ ವಾಟ್ ಡಿಡ್? ನನಗೆ ಒಂದು ಮಿಸ್ಟೇಕ್ ಒಂದು ಎಡವಿದ್ದು ಯಾವ ಕಡೆ ಅಂತ ನನಗನ್ಸಿದಂದ್ರೆ, ಇದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ನೆನಪು ಬಂದ್ಬಿಡ್ತು. ಇವಾಗ ಪ್ರೈಮಲ್ಲಿ ಆಕ್ಸೆಪ್ಟ್ ಮಾಡ್ತಿದ್ದಾರೆ ಜನ ಸಿನಿಮಾನ, ಬಟ್ ಥಿಯೇಟರಲ್ಲಿ ಜಾಸ್ತಿ ಜನ ಬಂದು ನೋಡಿಲ್ಲ ಅಂತ ಹೇಳ್ತಿದ್ದೀರಲ್ಲ. ಅದಕ್ಕೆ ಇನ್ನೊಂದು ರೀಸನ್ ಏನಂತಂದ್ರೆ ಆಕ್ಸೆಸಬಿಲಿಟಿ. ಇವಾಗ ನಮ್ದೊಂದು ಪ್ರಾಡಕ್ಟ್ ಇದೆ, ನಮ್ಮ ಪ್ರಾಡಕ್ಟು ಪ್ರೈಮಲ್ಲಿ ಜನಕ್ಕೆ ತುಂಬ ಈಸಿಯಾಗಿ ಆಕ್ಸೆಸಬಲ್ ಆಗಿದೆ, ಬಟ್ ಥಿಯೇಟರ್ಸಲ್ಲಿ ಆಗಿರಲಿಲ್ಲ. ಇವಾಗ ಥಿಯೇಟರಲ್ಲಿ ನೋಡ್ಬೇಕಂತಂದ್ರೆ ನಮ್ಗೆ ಯಾವುದೋ ಒಂದು 12 ಗಂಟೆ ಶೋ ಸಿಕ್ಕಿತ್ತು ಗೋಪಾಲನ್ ಮಾಲ್ ಸಿರಿ ಸರ್ಕಲಲ್ಲಿ ಲಾಸ್ಟ್ ವೀಕು. 12 ಗಂಟೆ ಶೋ ಅಂತಂದ್ರೆ, ಇವಾಗ ನನ್ನ ಫ್ರೆಂಡ್ಸ್ ಯಾರಾದರೂ IT ಇರೋರು ಬೆಳಿಗ್ಗೆ ಫಸ್ಟ್ ಹಾಫ್ ರಜೆ ಹಾಕೊಂಡ್ಬಂದು ನೋಡೋದಕ್ಕೂ ಆಗಲ್ಲ, ಅಥವಾ ಸೆಕೆಂಡ್ ಹಾಫ್ ರಜೆ ಹಾಕೊಂಡು ಬಂದು ನೋಡೋದಕ್ಕೂ ಆಗಲ್ಲ. ಆಮೇಲೆ ಅವ್ರಿರೋ ವೈಟ್ ಫೀಲ್ಡು ಆ ಏರಿಯಾನಲ್ಲಿ, ಕೋರ್ಮಂಗ್ಲನಲ್ಲಿ IT ಏರಿಯಾದಿಂದ ಇಲ್ಲಿವರೆಗೆ ಬರ್ಬೇಕಂತಂದ್ರೆ ಅದೇ ಅರ್ಧ ದಿವಸ ಆಗುತ್ತೆ. ಸೊ ಅಷ್ಟು ಎಫರ್ಟ್ ಹಾಕಿ ಬರ್ಬೇಕಂತಂದ್ರೆ ಯಾರೂ ಬರಲ್ಲ. ಆದರೆ ಪ್ರೈಮಲ್ಲಿ ಅಂತಂದ್ರೆ ಆಫೀಸಿಂದ ಬಂದಿದ ತಕ್ಷಣ, ಅಥವಾ ಯಾವಾಗ ಫ್ರೀ ಆಗ್ತಾರೋ, ಅಥವಾ ಇವತ್ತು ಹಬ್ಬದ ದಿವಸ ಸುಮಾರು ಜನ ಫ್ರೆಂಡ್ಸ್ ಇವತ್ತು ಕೂತ್ಕೊಂಡು ನೋಡಿದ್ದಾರೆ. ಸೊ ಆಕ್ಸೆಸಿಬಿಲಿಟಿನೂ ಇರಬೇಕು ಕಂಟೆಂಟ್ನ ಕನ್ಸ್ಯೂಮ್ ಮಾಡೋದಕ್ಕೆ. ಸೊ ಅದನ್ನು ನಾವು ಆ ಪ್ರಾವಿಷನ್ ಪ್ರೊವೈಡ್ ಮಾಡಬೇಕು. ನಾವು ಜಾಸ್ತಿ ಆನ್ಲೈನ್ ಮಾರ್ಕೆಟಿಂಗನ್ನೇ ಫೋಕಸ್ ಮಾಡಿದ್ದು. ಒನ್ ಆಫ್ ದ ರೀಸನ್ಸ್ ಅದು ಕಾಸ್ಟ್ ಎಫೆಕ್ಟಿವ್, ಮತ್ತು ಜಾಸ್ತಿ ಜನನ ರೀಚ್ ಮಾಡ್ಬೋದು. ಆಮೇಲೆ ನಮ್ಮ ಮೂವಿ ಟಾರ್ಗೆಟ್ ಆಡಿಯನ್ಸು ಸೊ ಆನ್ಲೈನಲ್ಲಿ ಜಾಸ್ತಿ ಇರ್ತಾರೆ ಅಂತ ನಮ್ಗನ್ಸಿತ್ತು. ಸೊ ಕ್ರಿಯೇಟಿವ್ ಆಗಿ ಇನ್ನೋವೇಟಿವ್ ಆಗಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡು ನಾವು ಬಿಗ್ ಲಿಟಲ್ ಅಂತ ಒಂದು ಮಾರ್ಕೆಟಿಂಗ್ ಕಂಪನಿ ಜೊತೆ ಟೈ ಅಪ್ ಮಾಡಿದ್ವಿ. ಸೊ ಅವರು ಮೇಜರ್ ಚಾರ್ಜ್ ತೊಗೊಂಡ್ರು. ಆಮೇಲೆ ತುಂಬ ಒಳ್ಳೆ ಐಡಿಯಾಸನ್ನು ಕೊಟ್ಟರು. ಸುಮಾರು ಐಡಿಯಾಸ್ ಇತ್ತು, ಬಟ್ ನಮಗೆ ಟೈಮ್ ಕನ್ಸ್ಟ್ರೆಂಟ್ಸ್ ಇತ್ತು. ಟೈಮ್ ಕನ್ಸ್ಟ್ರೆಂಟ್ಸಿಂದ ಎಲ್ಲ ಐಡಿಯಾಸ್ನ ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲಿಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಈ ಕ್ಯಾಂಪೇನ್ಸಲ್ಲಿ ನಾವು ಒಂದು ಕ್ಯಾಂಪೇನ್ ಡಿಸೈನ್ ಮಾಡಿದ್ರೆ ಆ ಕ್ಯಾಂಪೇನ್ ಎಕ್ಸಿಕ್ಯೂಟ್ ಮಾಡಿ ಅಗೇನ್ ಸೇಮ್ ಆ ಕ್ಯಾಂಪೇನ್ನ ಪುಷ್ ಮಾಡಿ, ಆ್ಯಕ್ಟರ್ಸ್ ಅವೈಲಬಿಲಿಟಿ, ಅವ್ರ ಡೇಟ್ಸ್ ಮ್ಯಾಚ್ ಮಾಡಿಕೊಂಡು, ಆಮೇಲೆ ನನ್ನ ಅವೈಲಬಿಲಿಟಿ. ಒಂದು ಮಿಸ್ಟೇಕ್ ಇನ್ನೊಂದು ಏನಂತಂದರೆ, ಇವಾಗ ನಮ್ಮದು ಸಿನಿಮಾ ರಿಲೀಸ್ಗಿದೆ ಅಂತಂದರೆ ನೆಕ್ ಮೂಮೆಂಟ್ವರೆಗೂ ಇಟ್ಕೊತೀವಲ್ಲ, ಅದು ತುಂಬ ದೊಡ್ಡ ತಪ್ಪು. ಏನಕ್ಕಂದರೆ ನನಗೂ ತುಂಬ ಪ್ರೆಷರ್ ಇರುತ್ತೆ. ಸಿನಿಮಾ ಮುಗಿಸೋ ಪ್ರೆಷರಲ್ಲೇ ನಾನು ಜಾಸ್ತಿ ಇರ್ತೀನಿ. ಆ ಪ್ರೆಷರ್ ಮಧ್ಯ ಈ ಮಾರ್ಕೆಟಿಂಗಲ್ಲೂ ಏನಾಗ್ತಿದೆ, ಎಲ್ಲ ಪೋಸ್ಟರ್ಸು, ಎಲ್ಲ ಪೋಸ್ಟ್ಸು, ವೀಡಿಯೋಸು ಅದ್ರ ಮೇಲೂ ಫೋಕಸ್ ಮಾಡಬೇಕು. ಸೊ ಇದು ಎರಡು ಇರಬೇಕಾದ್ರೆ ಅಫ್ಕೋರ್ಸ್ ಯಾವುದೇ ಡೈರೆಕ್ಟರ್ ಇದ್ರೂ ಸಿನಿಮಾ ಕ್ವಾಲಿಟಿ, ಆಮೇಲೆ ಸಿನಿಮಾದಲ್ಲಿ ಫೈನಲ್ ಮಿಕ್ಸ್ ಆಗಲಿ, ಫೈನಲ್ ಕಲರ್ ಆಗಲಿ, ಫೈನಲ್ VFX ಅದೆಲ್ಲ ಸರಿಗಿದೆಯಾ ಅನ್ನೋ ಆ ಕಡೆನೇ ನಾವು ಫೋಕಸ್ ಮಾಡ್ತೀವಿ ಹೊರತು ಈ ಕಡೆ ಮಾರ್ಕೆಟಿಂಗ್ 100% ಫೋಕಸ್ ಮಾಡೋದಕ್ಕಾಗಲ್ಲ. ಯಾವಾಗ ಡೈರೆಕ್ಟರು 100% ಆ ಕಡೆ ಫೋಕಸ್ ಮಾಡೋದಕ್ಕಾಗಲ್ವೋ ಆವಾಗ ಅಫ್ಕೋರ್ಸ್ ಆ ಮಾರ್ಕೆಟಿಂಗ್ ಟೀಮನ್ನು ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಅಂದರೆ ಇವಾಗ ಡೈರೆಕ್ಟರ್ ಅಂತಂದರೆ ಬರೀ ಸಿನಿಮಾ ಆ್ಯಕ್ಷನ್ ಕಟ್ ಹೇಳೋದಂತ ಅಲ್ಲ, ಅಂದರೆ ಇಡೀ ಪ್ರಾಜೆಕ್ಟ್ಗೆ ಡೈರೆಕ್ಟ್ ಮಾಡ್ತಿದ್ದೀವಿ. ಸೊ ಮಾರ್ಕೆಟಿಂಗೂ ಒನ್ ಆಫ್ ದಿ ಎಲಿಮೆಂಟ್ಸ್, ಒನ್ ಆಫ್ ದಿ ಆಸ್ಪೆಕ್ಟ್ಸ್. ಸೊ ಮಾರ್ಕೆಟಿಂಗ್ ಟೀಮ್ಗೂ ಡೈರೆಕ್ಷನ್ ಟೀಮು ಮತ್ತು ಡೈರೆಕ್ಟರ್ ಡೈರೆಕ್ಟ್ ಮಾಡಬೇಕು. ಯಾವ ಪೋಸ್ಟು ಹೆಂಗೆ, ಯಾವ ಥರ ಬರಬೇಕು, ಇದು ಓಕೆನಾ ಓಕೆ ಅಲ್ವಾ. ಏನಕ್ಕಂದರೆ ನಮಗೆ ಗೊತ್ತು ಸಿನಿಮಾ ಕಂಟೆಂಟ್ ಏನು, ಸಿನಿಮಾ ಯಾವ ಥರ ನಮಗೆ ಪ್ರೆಸೆಂಟ್ ಮಾಡೋದಕ್ಕೆ ಇಷ್ಟ ಅಂತ. ಅವ್ರು ಜಸ್ಟ್ ಅದನ್ನು ಹಿಡ್ಕೊಂಡು ಕ್ರಿಯೇಟಿವ್ ಆಗಿ ಹೆಂಗೆ ಪ್ರೆಸೆಂಟ್ ಮಾಡ್ಬೋದು ಅಂತ ಪ್ಯಾಕೇಜ್ ಮಾಡಿಕೊಡ್ತಾರೆ. ಓಕೆ ಸರ್, ನೀವು ಕಾಸ್ಟ್ ಎಫೆಕ್ಟಿವ್ ಅಂತ ಹೇಳ್ತೀರಿ ಆನ್ಲೈನ್. ಸೊ ನನಗೆ ಅದು 2 questions ಇದೆ. ಒಂದು, ಇಫ್ ಯು ಕ್ಯಾನ್ ಟೆಲ್ ಅಸ್ ವಾಟ್ ವಾಸ್ ದ ಕೈಂಡ್ ಆಫ್ ಬಜೆಟ್ ನೀವು ಜೂನಿ ಪ್ರಮೋಷನ್ಸ್ಗೆ ಎತ್ತಿಟ್ಟಿದ್ದು, ಅಂಡ್ ಸೆಕೆಂಡ್ಲಿ ಹೌ ಡಿಡ್ ಯು ಡಿವೈಡ್ ಇಟ್, ಅಂಡ್ ಏನ್ ಚಾನೆಲ್ಸ್ ಹೋದ್ರಿ ನೀವು? ಸೊ ಓವರ್ ಆಲ್ ಬಜೆಟ್ ಅಂತ ನೋಡೋದಕ್ಕೆ ಹೋದ್ರೆ ವಿ ನೀಡ್ ಟು ಥಿಂಕ್ ಆಫ್ ಇಟ್ ಆಸ್ ಪರ್ಸೆಂಟೇಜಸ್. ಇಷ್ಟು ಪರ್ಸೆಂಟೇಜ್ ಇದಕ್ಕಿರಬೇಕು, ಇಷ್ಟು ಪರ್ಸೆಂಟೇಜ್ ಇದಕ್ಕಿರಬೇಕು ಅನ್ನೋ ರೀತಿ ನಾವು ನೋಡ್ಕೊಂಡು ಡಿವೈಡ್ ಮಾಡಬೇಕು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಹತ್ರ ಇನಿಷಿಯಲಿ ಸ್ಟಾರ್ಟ್ ಆಫ್ ಮಾಡಿದಾಗ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ನಮ್ಮ ಹತ್ರ ಬಜೆಟ್ಸ್ ಇರಲಿಲ್ಲ. ನಮಗೆ ಬರೀ 20 lakhs ಎಲ್ಲ ಮುಗಿಸ್ಕೊಬೇಕು ಅನ್ನೋ ವರ್ಲ್ಡ್ ಇತ್ತು. ಬಟ್ ಅಫ್ಕೋರ್ಸ್ ಕೆಲಸ ಒಂದ್ಸತಿ ಶುರು ಆದಮೇಲೆ 20 lakhs ಅನ್ನೋದು ನಿಮಗೆ ಇನ್ 2 days 3 days ಅದು ಹಾಗೆ ಖಾಲಿ ಆಗೋಗುತ್ತೆ. ಇಟ್ ಈಸ್ ಅಂದರೆ ನಾವು ಮಾಡೋ ಅಂದರೆ ಜಸ್ಟ್ ಇವಾಗ ಒಂದು TV ಚಾನಲ್ಸ್ ಮುಂದೆ ಹೋಗಿ ಕೂತ್ಕೊಬೇಕಂತಂದರೆ ಒಂದು ಇಂಟರ್ವ್ಯೂಸ್ ಆಗಲಿ, ಪ್ಯಾಕೇಜಸ್ ಕೊಡ್ತಾರೆ TV ಚಾನಲ್ಸು. ಆ ಪ್ಯಾಕೇಜಸ್ ಎಲ್ಲ ಒಂದೊಂದು ಚಾನಲ್ಲು 3 lakhs 4 lakhs 5 lakhs ಆ ಥರ ಇರುತ್ತೆ. ಸೊ 5 lakhs ಅಂತ ಕನ್ಸಿಡರ್ ಮಾಡಿದ್ರೆ ನೀವು 3 TV ಚಾನಲ್ದು ಪ್ಯಾಕೇಜ್ ತೊಗೊಂಡ್ರೆ ಅಲ್ಲಿ 15 ಲಕ್ಷ ಹೋಗುತ್ತೆ. ಸೊ ಇನ್ನು 5 ಲಕ್ಷದಲ್ಲಿ ನಿಮ್ಗೆ ಸಿನಿಮಾ ರಿಲೀಸ್ ಮಾಡೋದಕ್ಕಾಗಲ್ಲ. ಸೊ ಆ ಟೈಮ್ ವಿ ಹ್ಯಾವ್ ಟು ಬಂಪ್ ಅಪ್. ಇನ್ನೂ ಒಂದು ಇನ್ವೆಸ್ಟರ್ನ ಹೆಂಗಾದರೂ ಮಾಡಿ ಹುಡುಕಿ, ಆ ಇನ್ವೆಸ್ಟ್ಮೆಂಟ್ಸ್ ತೊಗೊಂಬಂದು ಲೋನ್ ಮಾಡಿ, ಫೈನಾನ್ಸಸ್ ಹುಡುಕಿ, ಏನೋ ಒಂದು ಮಾಡಿ ವಿ ಹ್ಯಾವ್ ಟು ಬಂಪ್ ಇಟ್ ಅಪ್.
ಸೊ ಅಗೇನ್ ಲೈಕ್ ಇದ್ರಲ್ಲೂ ವಿ ಹ್ಯಾವ್ ಟು ಸ್ಟ್ರಾಟಜೈಸ್. ಇವಾಗ ನಮ್ಮ ಹತ್ರ ಏನು ಆಪ್ಷನ್ಸ್ ಇದೆ, ಯಾವ ಆಪ್ಷನ್ ನಮಗೆ ಬೆಸ್ಟ್ ವರ್ಕೌಟ್ ಆಗುತ್ತೆ, ನಮ್ಮ ಆಡಿಯನ್ಸ್ ಎಲ್ಲಿದ್ದಾರೆ, ಆಡಿಯನ್ಸ್ನ ಹೆಂಗೆ ರೀಚ್ ಮಾಡಬೇಕು ಅನ್ನೋದು. ಒಂದು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಟ್ರಾಲ್ ಪೇಜಸ್ಗೆ ಇವಾಗ ನಮ್ಮ ಕಂಟೆಂಟ್ನ ಕೊಟ್ಟು ನಾವು ಬೂಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತಂದ್ರು, ಎಷ್ಟೋ ಪೇಜಸ್ಗಳಿರುತ್ತೆ, ಒಂದು 100-200 ಟ್ರಾಲ್ ಪೇಜಸ್ಗಳೆಲ್ಲ ಇರುತ್ತೆ. ಆ ಟ್ರಾಲ್ ಪೇಜಸ್ಸಲ್ಲಿ ಯಾವ ಟೈಮ್ ನಾವು ಕಂಟೆಂಟ್ನ ಬೂಸ್ಟ್ ಮಾಡಿಕೊಡ್ತೀವಿ, ನಮ್ಮ ಹತ್ರ ಇರೋ ಅಮೌಂಟಲ್ಲಿ ಅನ್ನೋದನ್ನು ತುಂಬ ಇಂಪಾರ್ಟೆಂಟ್. ಇವಾಗ IPL ಟೈಮಲ್ಲಿ ಇವತ್ತು ನೀವು ನೋಡಿದ್ರೆ ಒಂದು ದಿನಕ್ಕೆ RCB ಮ್ಯಾಚ್ ಇದ್ರು ಅಂತೂ ಒಂದು 10 ಪೋಸ್ಟ್ಗಳು, ಒಂದು 5 ಪೋಸ್ಟ್ ಆದರೂ RCB ಮೇಲೆ ಇರುತ್ತೆ. ವಿಕೆಟ್ ಹೋದಾಗ, ಇನ್ನಿಂಗ್ಸ್ ಮುಗಿದಾಗ, ಯಾರೋ ಸೂಪರ್ ಕ್ಯಾಚ್ ಹಿಡಿದ್ರೆ, 100 ಹೊಡೆದ್ರೆ, 50 ಹೊಡೆದ್ರೆ ಒಂದೊಂದು ಪೋಸ್ಟ್ ಹೋಗುತ್ತೆ. ಆ ಟೈಮಲ್ಲಿ ನಾವು ನಮ್ಮ ಸಿನಿಮಾ ಕಂಟೆಂಟನ್ನು ಕೊಟ್ಟರೆ ಆ 10 ಪೋಸ್ಟ್ಗಳ ಮಧ್ಯ ನಮ್ಮದು ಒಂದು ಪೋಸ್ಟ್ ಹೋಗಿರೋದನ್ನು ವಿಸಿಬಿಲಿಟಿ ಬರಲ್ಲ. ಇವಾಗ ನಾವು ಅದಕ್ಕೆ ಒಂದು ಅಮೌಂಟ್ ಅಂತ ಕೊಟ್ಟು ನಾವು ಬೂಸ್ಟ್ ಮಾಡ್ತಿದ್ದೀವಿ ಅಂತಂದರೆ ನಾವು 100 ಪೇಜಸ್ನು ನಾವು ಕೂತು ಚೆಕ್ ಮಾಡೋದಕ್ಕಾಗಲ್ಲ. ನಾನೇ ಇವಾಗ ಜೋನಿ ಹ್ಯಾಶ್ಟ್ಯಾಗ್ ಇರೋದನ್ನ ಕ್ಲಿಕ್ ಮಾಡಿದ್ರೆ ಕೆಲವು ಪೋಸ್ಟ್ಗಳಿಗೆ ಬರೀ ಎಂಗೇಜ್ಮೆಂಟ್ ಇಲ್ಲದೆ ಇರೋ ಸುಮಾರು ಎಷ್ಟೊಂದು ಪೋಸ್ಟ್ಗಳು ನೋಡಿದ್ದೀನಿ. ಸೊ ವಿ ವಾಂಟ್ ಗೆಟ್ ಆರ್ ಮನೀಸ್ ವರ್ತ್. ಸೊ ಅದನ್ನು ಸ್ಟ್ರಾಟಜೈಸ್ ಮಾಡಿ, ಅದರಲ್ಲೂ ಯೋಚನೆ ಮಾಡಿ ಯಾವ ಪೋಸ್ಟು ಎಲ್ಲಿ ಯಾವಾಗ ಹೆಂಗೆ ಅನ್ನೋ ಕ್ಲಾರಿಟಿ ಮತ್ತು ಪ್ರಿಪ್ರೇಷನ್ ಇರಬೇಕು. ಬ್ಲೈಂಡ್ ಆಗಿ ಹೋದರೆ ಅದು ವೆರಿ ಎಕ್ಸ್ಪೆನ್ಸಿವ್ ಅಫೇರ್. ಸೊ ಬಜೆಟ್ ಲಿಮಿಟೇಷನ್ಸ್ ಇರಬೇಕಾದ್ರೆ ತುಂಬ ಯೋಚನೆ ಮಾಡಿ ಡಿಸಿಷನ್ಸ್ ತೊಗೊಬೇಕಾಗುತ್ತೆ. ಆಮೇಲೆ ಅಫ್ಕೋರ್ಸ್ ತಪ್ಪುಗಳು ತುಂಬ ಆಗುತ್ತೆ, ಸ್ಪೆಷಲಿ ಪರ್ಟಿಕ್ಯುಲರ್ಲಿ ಫಸ್ಟ್ ಟೈಮ್ ಡೈರೆಕ್ಟರ್, ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಈ ಥರ ಇರಬೇಕಾದ್ರೆ ನಮಗೂ ಇದೆಲ್ಲ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ಗಳೇ. ಸೊ ನಾವು ತುಂಬ ಈ ಥರ ಸ್ವಲ್ಪ ಎರರ್ಸ್ಗಳು ಸುಮಾರು ತುಂಬಾ ಆಗಿದೆ ಮಾರ್ಕೆಟಿಂಗ್ ಸೈಡಲ್ಲಿ. ನೀವು ಮಾತಾಡ್ತಿದ್ರಿ ಆ ಎರರ್ಸ್ ಬಗ್ಗೆ, ಬಟ್ ಪರ್ಟಿಕ್ಯುಲರ್ಲಿ ಕ್ಯಾನ್ ಯು ಟೆಲ್ ಅಸ್ ಮೋರ್ ಅಬೌಟ್ ವಾಟ್ ಎರರ್ಸ್ ಹ್ಯಾಪನ್ ಆ್ಯಂಡ್ ಯಾವ್ದು ವರ್ಕೌಟ್ ಆಯಿತು ನಿಮಗೆ ಪ್ರಮೋಷನ್ಸಲ್ಲಿ? ಆ್ಯಂಕರ್ ಅನುಶ್ರೀ ಅವ್ರದ್ದು ಇಂಟರ್ವ್ಯೂ ವರ್ಕೌಟ್ ಆಯಿತು ನಮಗೆ. ಅದು ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತು. ಏನಕ್ಕಂದರೆ ನನಗೆ ಪರ್ಸ್ನಲಾಗಿ ಸುಮಾರು ಜನ ಬಂದು ಹೇಳಿದ್ದಾರೆ, ಆ್ಯಂಕರ್ ಅನುಶ್ರೀ ಯೂಟ್ಯೂಬ್ ಚಾನಲ್ ನೋಡಿದ್ವಿ, ಸಿನಿಮಾ ಯಾವಾಗ ಬರ್ತಿದೆ ಅನ್ನೋದು ಕೇಳಿದ್ದಾರೆ. ಬಟ್ ಅದರಲ್ಲೂ ಇವಾಗ ನಮಗೆ 9th ಸಿನಿಮಾ ರಿಲೀಸ್ ಇದೆ ಅಂತಂದರೆ 2 ದಿವಸ ಹಿಂದೆ ನಮಗೆ ಇಂಟರ್ವ್ಯೂ ಸ್ಲಾಟ್ ಸಿಕ್ತು. ಸೊ ಅದರಲ್ಲೂ ನಮಗೆ ಡಿಲೇ ಆಗಿದೆ. ಅದು ಅನ್ಫಾರ್ಚುನೇಟ್ಲಿ ಅವರು ಬೆಂಗಳೂರಲ್ಲಿ ಇರಲಿಲ್ಲ, ಡೇಟ್ಸ್ ಮ್ಯಾಚ್ ಆಗಲಿಲ್ಲ, ಆ ಥರ ಇಶ್ಯೂಸ್ ಎಲ್ಲ ಆಗುತ್ತೆ, ಸುಮಾರು ಇಶ್ಯೂಗಳು. ಸೊ ಅದು ವರ್ಕೌಟ್ ಆಗಿದ್ರೂ ಆ ಟೈಮ್ ಕರೆಕ್ಟ್ ಜಸ್ಟ್ 1 ವೀಕ್ ಬಿಫೋರ್ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಅದು ಇಂಟರ್ವ್ಯೂ ಲೈವ್ ಹೋಗಿದ್ರೆ ಇನ್ನೂ ರೀಚ್ ಆಗಿರ್ತಿತ್ತು. ಸೊ ಈ ಥರ ಸೊ ಟೈಮಿಂಗು, ಪೊಸಿಷನ್ಗಳು, ಆಮೇಲೆ ನಮಗೆ ಇನ್ನೊಂದು ಕೆಫೆಸು ಮತ್ತು ರೆಸ್ಟೋರೆಂಟ್ಸ್ ಟೈಪ್ ಎಲ್ಲ ಮಾಡಿ ಪೃಥ್ವಿಯವ್ರ ಕೈಲಿ ಒಂದು ವಿಡಿಯೋ ಮಾಡಿಸಿ ಹಾಕಿಸ್ಬೇಕಂತ ಎಲ್ಲ ಐಡಿಯಾಸ್ ಇತ್ತು. ಸೊ ಲಾಸ್ಟ್ ಮೂಮೆಂಟಲ್ಲಿ, ನೆಕ್ ಮೂಮೆಂಟಲ್ಲಿ ನಮಗೆ ಎಲ್ಲದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲಿಲ್ಲ. ಏನಕ್ಕಂದರೆ ಇವಾಗ ಅವ್ರನ್ನೂ ಎಲ್ಲಂತ ಕಾಲೇಜ್ಗಳು ಕಳಿಸ್ತೀರಾ, ಅಥವಾ ಈ ಕಡೆ ಶೂಟ್ ಮಾಡಿ ಇದಕ್ಕೆ ಕಳಿಸ್ತೀರಾ, ಅಥವಾ ಬೇರೆ ಎಲ್ಲಿ ಕಳಿಸ್ತೀರಾ. ಆಮೇಲೆ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಇನ್ನೊಂದೆರಡು ಸಿನಿಮಾ ಪ್ರಮೋಷನ್ ಕೆಲಸನೂ ಇತ್ತು. ಸೊ 3 ಪ್ರೊಡ್ಯೂಸರ್ಸು 3 ಡೈರೆಕ್ಟರ್ಸ್ಗಳು ಅವ್ರ ಟೈಮ್ನ ಡಿಮ್ಯಾಂಡ್ ಮಾಡ್ತಿದ್ರು. ಅವ್ರಿಗೂ ಎಲ್ಲಿ ಹೋಗಬೇಕು, ಅಫ್ಕೋರ್ಸ್ ಅವ್ರು ಎಲ್ಲ ಕಡೆನೂ ಹೋಗಬೇಕು, ಬಟ್ ಹಂಗಂತ ಕಟ್ ಮಾಡಿ 3 ಕಡೆ ಕಳ್ಸೋದಕ್ಕಾಗಲ್ಲ. ಓಕೆ, ಈವನ್ ದೋ ತುಂಬಾ ಕಮ್ಮಿ ಜನ ಬಂದ್ರು ಜೂನಿನ ಥಿಯೇಟರ್ಸ್ ಅಲ್ಲಿ ನೋಡಕ್ಕೆ, ನಿಮಗೆ ಥಿಯೇಟರ್ ಅಲ್ಲಿ ಸಿಕ್ಕಿದ ಫೀಡ್ಬ್ಯಾಕ್ ಹೇಗಿತ್ತು ಆಡಿಯನ್ಸ್ ಇಂದ? ಥಿಯೇಟರ್ ಫೀಡ್ಬ್ಯಾಕ್ ಯಾವುದೇ ಡೈರೆಕ್ಟರ್ಗಾಗಲಿ ಇಟ್ ಈಸ್ ಎ ಡ್ರೀಮ್. ಅದೊಂದು ದೊಡ್ಡ ಕನಸು. ಅಂದರೆ ನನ್ನ ಸಿನಿಮಾ ದೊಡ್ಡ ಪರದೆ ಮೇಲೆ ನೋಡಬೇಕು ಅನ್ನೋ ದೊಡ್ಡ ಆಸೆ. ಇವಾಗ ನಮಗೂ ಅಷ್ಟೇ, ನಾವು ಸಿನಿಮಾ ಫಸ್ಟ್ ಟೈಮು ಅಪ್ಲೋಡ್ ಮಾಡ್ತೀವಿ, ನಾವು ಅಲ್ಲೇ ಫಸ್ಟ್ ಟೈಮು ಸಪ್ರೇಟಾಗಿ ನೋಡಿರ್ತೀವಿ, ಆಡಿಯೋ ಸಪ್ರೇಟಾಗಿ ನೋಡ್ತೀವಿ, ಆಡಿಯೋ ಸ್ಟುಡಿಯೋನಲ್ಲಿ, ಕಲರಿಂಗ್ ಸ್ಟುಡಿಯೋನಲ್ಲಿ ನಾವು ವಿಡಿಯೋ ಸಪ್ರೇಟಾಗಿ ನೋಡ್ತೀವಿ. ಒಂದು ಟೋಟಲ್ ಅಮಾಲ್ಗಮೇಷನ್ ಆಗೇ ನಾವು ನೋಡಿರಲ್ಲ ಸಿನಿಮಾನ. ಸೊ ಫಸ್ಟ್ ಟೈಮು ನಾವು ಅಪ್ಲೋಡ್ ಮಾಡಾದ್ಮೇಲೆ ನೋಡ್ತೀವಿ. ಅಲ್ಲಿ ನೋಡಾದ್ಮೇಲೆ ಅದೊಂದು ಕನ್ಸು ರಿಯಲೈಸ್ ಆಗುತ್ತಲ್ಲ. ಆಮೇಲೆ ಚೆನ್ನೈಯಲ್ಲಿ ಕ್ಯೂಬಲ್ಲಿ ಅಪ್ಲೋಡ್ ಆಗಿ ಅಲ್ಲಿ ಒಂದು ಶೋ ಕೊಡ್ತಾರೆ ನಮಗೆ. ಅದು ಪರ್ಫೆಕ್ಟ್ ಕ್ಯಾಲಿಬ್ರೇಟೆಡ್ ಸ್ಕ್ರೀನು, ಪರ್ಫೆಕ್ಟ್ಲಿ ಕ್ಯಾಲಿಬ್ರೇಟೆಡ್ ಆಡಿಯೋ ಸಿಸ್ಟಮ್, 5.1 ಸರೌಂಡು. ಅಲ್ಲಿ ನೋಡೋ ಎಕ್ಸ್ಪೀರಿಯನ್ಸು ಎಲ್ಲೂ ಬೀಟ್ ಮಾಡೋಕ್ಕಾಗಲ್ಲ. ನೀವು ಯಾವುದೇ ಫೋನ್ ನೋಡಿ, ಯಾವುದೇ ಥಿಯೇಟರ್ ಸ್ಕ್ರೀನಲ್ಲಿ ನೋಡಿ, ಯಾವುದೇ ಸಿನಿಮಾ ಆ ಪರ್ಫೆಕ್ಟ್ಲಿ ಕ್ಯಾಲಿಬ್ರೇಟೆಡ್ ಮಾನಿಟರ್ಸು ಮತ್ತು ಸ್ಪೀಕರ್ಸು ಸ್ಕ್ರೀನ್ ಮೇಲೆ ನೋಡೋದು, ಇಟ್ ಈಸ್ ಆ ಎಕ್ಸ್ಪೀರಿಯನ್ಸ್ಗೆ ನಾವು ಸಿನಿಮಾ ಅದು ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ ನಾವು ಸಿನಿಮಾ ಮಾಡೋದು. ಇಟ್ ಈಸ್ ವೆರಿ ಸ್ಯಾಟಿಸ್ಫೈಯಿಂಗ್. ಬಟ್ ಥಿಯೇಟರಲ್ಲಿ ರಿಲೀಸ್ ಆಗಿದ್ದ ದಿವಸ ಖಾಲಿ ಥಿಯೇಟರಲ್ಲಿ ನಮ್ಮದು ಆ ಸಿನಿಮಾದು ಸ್ಪೀಕರ್ ಸೌಂಡ್ ಕೇಳೋದಿದೆಯಲ್ಲ, ಅದು ಇಟ್ ಈಸ್ ಅ ವೆರಿ ಇನ್ನೊಂಥರ ಎಕ್ಸ್ಪೀರಿಯನ್ಸ್. ಅದು ಫಸ್ಟ್ ಡೇ ನನಗೆ ನೆನಪಿದೆ,
ಸೊ ನಾವು ಟೀಮ್ ಯಾವ್ಯಾವ ಕಡೆ ವಿಸಿಟ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಆ ಕಡೆ ಎಲ್ಲ ನಾವು ಟೀಮು ಹೋದ್ರೆ ಅಲ್ಲಿ ಅಫ್ಕೋರ್ಸ್ ನಾವು ಟೀಮ್ ಬರ್ತಿದೀವಿ ಅಂತ ಹೇಳಿದ್ರೆ ಒಂದಷ್ಟು ಜನ ಬಂದಿರ್ತಾರೆ. ನಾನು ಅವತ್ತು ಬೇಕಂತ ನಾವು ಹೋಗದೆ ಇರೋ ಒಂದು ಥಿಯೇಟರ್ಗೆ ಹೋಗಿ ನೋಡೋಣ ಎಷ್ಟು ಜನ ಬಂದಿದ್ದಾರೆ ಅಂತ ನಾನು ಒಬ್ಬನೇ ಹೋದೆ. ಥಿಯೇಟರ್ ಒಳಗೆ ಹೋಗಿ ನೋಡಿದ್ರೆ 3 ಜನ ಇದ್ರು, ಸೇರಿದ್ರೆ 4 ಜನ. ಅಲ್ಲಿ ಹೋಗಿ ಥಿಯೇಟರ್ ಮಧ್ಯ ಹೋಗಿ ನಾನು ಕೂತ್ಕೊಂಡು ಒಂದು 20 ನಿಮಿಷ ನೋಡಿದೆ ಸಿನಿಮಾ. ಆ ಒಂದು ಸರ್ರಿಯಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಅಂದರೆ ಅದೊಂಥರ ತುಂಬ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟೇಕ್. ಇಷ್ಟು ಎಫರ್ಟ್ ಹಾಕಿ, ಇಷ್ಟು ಶ್ರಮ ಪಟ್ಟು, ಬರೀ ನಾನೊಬ್ಬನೇ ಅಲ್ಲ, ಒಂದು 150-200 ಜನ ಇದೊಂದು ಈ 2 ಅವರ್ ಪರದೆ ಮೇಲೆ ಬರೋದಕ್ಕೆ ಒಂದು 200 ಜನ ಎಷ್ಟು ಕಷ್ಟಪಟ್ಟಿರ್ತಾರೆ. ನಿದ್ದೆ ಅದು ಇದು ಎಲ್ಲ ಮನೆ ಎಲ್ಲ ತಿಂಗಳಾನ್ಗಟ್ಲೆ ಬಿಟ್ಟು ಕಷ್ಟಪಟ್ಟು ಮಾಡಿರೋದು. ಇವಾಗ ನೋಡ್ತಿರೋದು ಇಷ್ಟು ದೊಡ್ಡ ಥಿಯೇಟರಲ್ಲಿ ಒಂದು 200 ಸೀಟಲ್ಲಿ ಬರೀ 4 ಜನ ನನ್ನನ್ನು ಸೇರಿ ಕೂತಿದ್ದೀವಿ. ಅದನ್ನ ಪ್ರಾಸೆಸ್ ಮಾಡೋದಿದೆಯಲ್ಲ, ಅದಿನ್ನೊಂಥರ ಸರ್ರಿಯಲ್ ಎಕ್ಸ್ಪೀರಿಯನ್ಸ್. ಸೊ ತುಂಬ ಎಕ್ಸ್ಟ್ರೀಮ್ಸ್ ಆಫ್ ಎಕ್ಸ್ಪೀರಿಯನ್ಸಸ್ ಇದೆ, ಯಾವುದು ಮಾಡ್ರೇಟ್ ಅನ್ನೋದಿಲ್ಲ. ಸೊ ಈ ಎಂಡಲ್ಲಿ ಈ ಒಂದು ಎಕ್ಸ್ಟ್ರೀಮ್ ಆಗಿದ್ರೆ, ಆ ಹೆವಿ ಹಾರ್ಟಿಂದ ನಾನು ಈ ಥಿಯೇಟರ್ಗೆ ಹೋದಾಗ ಎಕ್ಸಾಕ್ಟ್ಲಿ ಆಪೋಸಿಟ್ ಎಕ್ಸ್ಪೀರಿಯನ್ಸಸ್ ಕೂಡ ಆಗಿದೆ. ನನಗೆ ಒಂದು ಸರ್ಪ್ರೈಸ್ ಏನಾಗಿದೆ ಅಂತಂದರೆ, ಓಲ್ಡರ್ ಜನ್ರೇಷನ್, ಓಲ್ಡರ್ ಪಾಪ್ಯುಲೇಷನ್, ಒಂದು 45-50 ಆ ಏಜ್ ಗ್ರೂಪ್ ಜನ ಇದ್ದಾರಲ್ಲ, ಒಂದಷ್ಟು ಜನ ಬಂದಿದ್ರು ಥಿಯೇಟರಲ್ಲಿ. ಅವ್ರಿಗೆ ತುಂಬ ಕನೆಕ್ಟ್ ಆಯಿತು. ಪರ್ಟಿಕ್ಯುಲರ್ಲಿ ವುಮೆನ್ಗೆ 40+, 45+ ವುಮೆನ್ ಯಾರಿದ್ದಾರಲ್ಲ, ಆ ಹೆಂಗಸರು ಬಂದು ನಮ್ಮ ಹೀರೋಯಿನ್ ಜೊತೆ ಸುಮಾರು ಒಂದು ಅರ್ಧ ಗಂಟೆ, ನನ್ನ ಹತ್ರ ಒಂದು 20 ನಿಮಿಷ ಎಲ್ಲ ಮಾತಾಡಿ ಹೋಗಿದ್ದಾರೆ. ಅದು ಯಾಕೆ ಅಷ್ಟು ಖುಷಿಪಟ್ರು ನನಗೆ ಗೊತ್ತಿಲ್ಲ, ಬಟ್ ತುಂಬ ಖುಷಿಪಟ್ರು. ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂತಂದರೆ 20-30 ಆ ಏಜ್ ಗ್ರೂಪ್ ಜನಕ್ಕೆ ಕನೆಕ್ಟ್ ಆಗುತ್ತೆ ಜಾಸ್ತಿ ಅಂತ, ಬಟ್ ಸರ್ಪ್ರೈಸಿಂಗ್ಲಿ ಆ ಏಜ್ ಗ್ರೂಪ್ ಅವರು ತುಂಬ ಕನೆಕ್ಟ್ ಆಗಿದ್ದಾರೆ. ಆಮೇಲೆ ಜೆನ್ಯೂನ್ ಕನೆಕ್ಷನ್ ಫೀಲ್ ಆಗುತ್ತಲ್ಲ, ಆ ಜೆನ್ಯೂನ್ ಕನೆಕ್ಷನ್ ಫೀಲ್ ಆಗಿ ಬಂದು ಆ ರೆಸೊನೇಟ್ ಆದಾಗ ನಮ್ಮ ಹತ್ರ ಆ ಡೈರೆಕ್ಟ್ ಫೇಸ್ ಟು ಫೇಸ್ ರೆಸ್ಪಾನ್ಸ್, ಆ ಥಿಯೇಟ್ರಿಕಲ್ ರೆಸ್ಪಾನ್ಸ್ ಏನು ಸಿಗುತ್ತಲ್ಲ, ಅದು ಇದು ನಮ್ಮ OTT-ನಲ್ಲಿ ಮೆಸೇಜ್ ಬರ್ತಿದೆ ಅಂತ ಆ ಎಕ್ಸ್ಪೀರಿಯನ್ಸ್ ಮ್ಯಾಚ್ ಮಾಡೋದಕ್ಕಾಗಲ್ಲ. ಆ ಲೈವ್ ಫೀಡ್ಬ್ಯಾಕ್, ಫೇಸ್ ಟು ಫೇಸ್ ಜನ ಕೊಡೋ ಫೀಡ್ಬ್ಯಾಕು ಮತ್ತು ಜನ ಕೊಡೋ ಪ್ರೀತಿ ತುಂಬ ಅಡಿಕ್ಟಿವ್. ಮೆಸೇಜ್ ಎಷ್ಟೇ ಬಂದ್ರೂ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಒಂದು ಹಾರ್ಟ್ ಹಾಕ್ಬೋದು ಅಷ್ಟೆ. ಬಟ್ ಮುಂದೆ ನಿಂತು ಒಂದು 20 ನಿಮಿಷ ಟೈಮ್ ಕೊಟ್ಟು ನಾವು ಮಾಡಿರೋ ಕಲೆಗೆ ಇಷ್ಟ ಆಯಿತು ಅಂತ ಹೇಳ್ತಾರಲ್ಲ, ಅದು ಅದು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಆ ಫೀಲಿಂಗು. I'm sorry about the theater response. ನನಗೆ ನೀವು ಹೇಳ್ತಿರೋದು ಕೇಳ ಸಖತ್ ಬೇಜಾರಾಯ್ತು. I'm sorry about that. ಸರ್, ಇದು ಬಿಕಾಸ್ ಜೂನಿದು OTT ಮತ್ತು ಥಿಯೇಟರ್ ರೆಸ್ಪಾನ್ಸ್ನ ಕಂಪೇರ್ ಮಾಡಿ ಪ್ಲಸ್ ಇಷ್ಟೊತ್ತು ಮಾತಾಡಿದ್ದನ್ನ ನೋಡಿ ಕೇಳ್ತಿರೋ ಕ್ವೆಶನ್ ಇದು. ನಿಮ್ಗೆ ಅನ್ಸುತ್ತಾ ಆಡಿಯನ್ಸ್ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಓಕೆ ಈ ರೀತಿ ಫಿಲಮ್ಗಳನ್ನ ನಾವು ಥಿಯೇಟರಲ್ಲೇ ನೋಡ್ತೀವಿ, ಈ ರೀತಿ ಫಿಲಮ್ಗಳನ್ನ ನಾವು OTT-ಲೇ ನೋಡ್ತೀವಿ ಅಂತ ಆ ಕ್ಯಾಟಗರೈಸೇಷನ್ ಮಾಡಿಬಿಟ್ಟಿದ್ದಾರೆ ಆಡಿಯನ್ಸ್ ಅಂತ ಅನ್ಸುತ್ತಾ? ಫಸ್ಟ್ ಆಫ್ ಆಲ್ ಯು ಡೋಂಟ್ ಸಾರಿ ಆಗೋದು ಬೇಕಿಲ್ಲ. ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಹೋಲ್ ಪ್ರಾಸೆಸ್. ಅಂದರೆ ಫೇಲ್ಯೂರ್ಸ್ನು ನಾವು ಇಂಡಸ್ಟ್ರಿಯಲ್ಲಿ ನೋಡಬೇಕು, ಆಮೇಲೆ ಸಕ್ಸಸ್ನು ನಾವು ನೋಡಬೇಕು. ವಿ ಹ್ಯಾವ್ ಟು ಟೇಕ್, ನಾವು ಕಲಿಬೇಕು ಎರಡೂ ಈಕ್ವಲ್ ಆಗಿ ತೊಗೊಳೋದಕ್ಕೆ. ಆ್ಯಂಡ್ ಇಟ್ ಈಸ್ ಅ ಜರ್ನಿ. ನನಗನ್ಸಿದ್ದು, ಐ ಡೋಂಟ್ ಥಿಂಕ್ ಐ ಆಮ್ ಎಕ್ವಿಪ್ಡ್ ಇನಫ್ ಟು ಆನ್ಸರ್ ದಿಸ್ ಕ್ವಶನ್. ಏನಕ್ಕೆ ಅಂತಂದರೆ, ಇವಾಗ ಐ ಹ್ಯಾವ್ ಸೀನ್ ದ ರೆಸ್ಪಾನ್ಸ್ ಆಫ್ ಒನ್ ಮೂವಿ ಅಪ್ ಕ್ಲೋಸ್. ಜೂನಿ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಕ್ಲೋಸ್ ಆಗಿ ನಾನು ನೋಡಿದ್ದೀನಿ. ಸಪೋಸ್ ನಾನು ನಾಳೆ ಇನ್ನೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫುಲ್ ಎಕ್ಸ್ಟ್ರೀಮ್ಲಿ ಕಮರ್ಷಿಯಲೈಸ್ಡ್ ಸಿನಿಮಾನ ನಾನು ಮಾಡಿ ಅದರ ರೆಸ್ಪಾನ್ಸ್ ನೋಡಿದ್ರೆ ಐ ವಿಲ್ ಹ್ಯಾವ್ ಸಮಥಿಂಗ್ ಟು ಕಂಪೇರ್ ಇಟ್ ಟು. ನನಗೆ ಇವಾಗ ಬರೀ ಒಂದು ಪಾಯಿಂಟ್ ಆಫ್ ರೆಫರೆನ್ಸಿಂದ ನಾನು ಅದನ್ನು ಹೇಳೋದಕ್ಕಾಗಲ್ಲ. ಓಕೆ, ಬಟ್ ಒಂದು ಐ ಫೀಲ್ ದಿಸ್ ಇಸ್ ವಾಟ್ ಐ ಫೀಲ್ ರೈಟ್ ನೌ. ಈ ಥರ ಸಿನಿಮಾ ಮಾತ್ರ ನೋಡ್ತೀನಿ ಥಿಯೇಟ್ರಲ್ಲಿ, ಈ ಥರ ಸಿನಿಮಾ ಮಾತ್ರ ನೋಡಲ್ಲ ಥಿಯೇಟ್ರಲ್ಲಿ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಲೂ ಹೇಳೋದಕ್ಕಾಗಲ್ಲ. ಏನಕ್ಕಂದರೆ ಐ ಸ್ಟಿಲ್ ಫೀಲ್ ಇವತ್ತಿಗೂ ನಾವು ಕರೆಕ್ಟಾಗಿ ಮಾರ್ಕೆಟಿಂಗ್ ಮಾಡಿ ನಮಗೆ ಇನ್ನೂ ಏನಾದರೂ ಸ್ವಲ್ಪ ವಿ ಶುಡ್ ಹ್ಯಾವ್ ಡ್ರಾನ್ ದಿ ಆಡಿಯನ್ಸ್ ಟು ದ ಥಿಯೇಟರ್. ವಿ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಇಟ್. ನಾನು ಇಲ್ಲಿ ಕೂತೇನೆ ನಾನು ಇಷ್ಟು ಮಿಸ್ಟೇಕ್ಸ್ನ ನಾನು ಪಾಯಿಂಟ್ ಔಟ್ ಮಾಡ್ತಿದ್ದೀನಿ ಒಳಗಡೆಯಿಂದ. ಆಚೆ ಕಡೆಯಿಂದ ಜನಕ್ಕೆ ರೀಚ್ ಆಗಿಲ್ಲ ಅಂತಂದರೆ ಅದು ನಮ್ಮ ತಪ್ಪು. ಇವಾಗ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಯ್ತಾ ಅಂತ ಸುಮಾರು ಜನ ಕೇಳಿದ್ರು. ಸೊ ಅದು ಸೊ ದ ಮಿಸ್ಟೇಕ್ ಇಸ್ ಅಸ್. ಸೊ ಐ ಸ್ಟಿಲ್ ಫೀಲ್ ಆ ಮಿಸ್ಟೇಕ್ನ ಮಾಡಿರಲಿಲ್ಲ ಅಂದಿದ್ರೆ ಜನ ಬಂದು ಥಿಯೇಟರ್ಗೆ ನೋಡ್ತಿದ್ರೇನೋ ಅನ್ನೋ ಫೀಲಿಂಗ್ ಇವಾಗ್ಲೂ ಇದೆ. ಓಕೆ,
ಸರ್ ಇದು ಬೇಸ್ಡ್ ಆನ್ ವಾಟ್ ಎವರ್ ವಿ ಸ್ಪೋಕ್ ಟಿಲ್ ನೌ, ಇಫ್ ಐ ಕ್ಯಾನ್ ಆಸ್ಕ್ ಇಟ್ ದಿಸ್ ವೇ, ಜೂನಿದು ಮಾರ್ಕೆಟಿಂಗ್, ಕಾಂಟೆಂಟ್ ಮತ್ತೆ ರಿಲೀಸ್, ಈ ಮೂರರಲ್ಲಿ ಏನಾದ್ರು ಪರ್ಟಿಕ್ಯುಲರ್ ಮಾಡಿಫಿಕೇಶನ್ಸ್ ಮಾಡಿದ್ರೆ ನಿಮ್ಮ ಥಿಯೇಟರ್ ರೆಸ್ಪಾನ್ಸ್ ಬೆಟರ್ ಆಗ್ಬೋದಿತ್ತು ಅನ್ಸ್ತಾ? ಇವಾಗ ಏನೇನು ಶಾರ್ಟ್ ಕಮಿಂಗ್ಸ್ ಇತ್ತಲ್ಲ ಅದನ್ನೆಲ್ಲ ವಿ ಶುಡ್ ಹ್ಯಾವ್ ನೇಲ್ಡ್ ಇಟ್. ಅದಾದ್ಮೇಲೆ ನನಗೆ ಇವಾಗ ಮೂವಿ ಅಂತ ಒಂದು ಹೋಲ್ ಓವರ್ ಆಲ್ ತೆಗೆದು ನೋಡಿದ್ರೆ ನನಗೆ ಇವತ್ತು ನನಗೆ ಸುಮಾರು ಕಡೆ ಇಂಪ್ರೂವ್ಮೆಂಟ್ಸ್ ಆಗಬೇಕು ಅಂತ ನನಗೆ ಅನ್ಸುತ್ತೆ. ಅಫ್ಕೋರ್ಸ್ ಯಾವುದೇ ಡೈರೆಕ್ಟರ್ಗೂ ಅದು ಇಟ್ಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್. ಅದು ಸುಮಾರು ಮಾಡ್ತಾನೆ ಇರ್ಬೇಕು. ಸುಮಾರು ಸೀಕ್ವೆನ್ಸಸ್ಸು ಇನ್ನೂ ಬೆಟರಾಗಿ ಶೂಟ್ ಮಾಡಬೇಕಿತ್ತು ಅಂತ ಅನ್ಸುತ್ತೆ. ಸುಮಾರು ಸೀನ್ಸ್ ಇನ್ನೂ ಬೆಟರಾಗಿ ಬರಿಬೋದಿತ್ತಲ್ಲ ಅಂತ ಇವಾಗ ಅನ್ಸುತ್ತೆ. ಸೊ ಅದನ್ನೆಲ್ಲ ಮಾಡಿದಿದ್ರೆ ಐ ಡೋಂಟ್ ನೋ ದೆರ್ ಇಸ್, ಆ್ಯಂಡ್ ಐ ಡೋಂಟ್ ಥಿಂಕ್ ನಾವು ಅದ್ರ ಬಗ್ಗೆ ಇವತ್ತು ಯೋಚನೆ ಮಾಡಬಾರ್ದು ಅಂತ. ವಾಟ್ ಹ್ಯಾಸ್ ಬಿನ್ ಡನ್ ಇಸ್ ಬಿನ್ ಡನ್. ಅದನ್ನು ಚೇಂಜ್ ಮಾಡಿ ಏನು ಅರ್ಥ ಇಲ್ಲ. ಜಸ್ಟ್ ಅನಲೈಸ್ ಏನು ಮಿಸ್ಟೇಕ್ಸ್ ಆಗಿದೆ ಅಂತ ನೋಡಿ, ಟ್ರೈ ನಾಟ್ ಟು ರಿಪೀಟ್ ದ ಸೇಮ್ ಮಿಸ್ಟೇಕ್ಸ್ ಆಗಿ. ಓಕೆ ಸರ್, ಈಗ ಜೂನಿದು OTT ರಿಲೀಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಕ್ವೆಶನ್ ಇದು, ಸೊ ಜೂನಿದು ಥಿಯೇಟರ್ ಪರ್ಫಾರ್ಮೆನ್ಸ್ ಏನಿದೆ ಅದು ನಿಮ್ಮ OTT ರಿಲೀಸ್ನ ಅಫೆಕ್ಟ್ ಮಾಡಿದ್ರೆ ಹೇಗೆ? ಡೆಫಿನೆಟ್ಲಿ ಅದು ಮ್ಯಾಟರ್ ಆಗೇ ಆಗುತ್ತೆ. ಏನಕ್ಕಂದ್ರೆ ನಾವು ಫಸ್ಟು ಒರಿಜಿನಲ್ OTT ಫಿಲ್ಮ್ ಆಗಿ ರಿಲೀಸ್ ಮಾಡಿದ್ರೆ ಬೆಟರ್ ಅಂತ ನಮ್ಗೆ ಅನಿಸಿತ್ತು. ಸೊ ನಾವು ಅದಕ್ಕೇ ಟ್ರೈ ಮಾಡಿದ್ವಿ. ಸೊ ನಾವು ಅದು ಟ್ರೈ ಮಾಡಿದಾಗ OTTs ಏನು ಹೇಳ್ತು ಅಂತಂದರೆ, ನೀವು ಥಿಯೇಟ್ರಿಕಲ್ ರಿಲೀಸ್ ಆದರೆ ಮಾತ್ರ ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋ ಮಾತು ಬಂತು. ಸೊ ವಿ ಹ್ಯಾಡ್ ಟು ಗೋ ಫಾರ್ವರ್ಡ್. ಥಿಯೇಟ್ರಿಕಲ್ ರಿಲೀಸ್ ಆಯಿತು. ಥಿಯೇಟ್ರಿಕಲ್ ರಿಲೀಸ್ ಆದಮೇಲೆ ಅಫ್ಕೋರ್ಸ್ ಪರ್ಫಾರ್ಮೆನ್ಸ್ ಹೆಂಗಿದೆ, ಜನ ಎಷ್ಟು ಫುಟ್ಫಾಲ್ ಬರ್ತಿದೆ ಅನ್ನೋ ಡೇಟಾ ಎಲ್ಲ ಅವರು ವೆರಿಫೈ ಮಾಡಿ ನೋಡ್ತಾರೆ. ತೀರಾ ನಾವು 1 ವೀಕೂ ಓಡಿಲ್ಲ ಅಥವಾ 0 ಶೋಸ್ ಕ್ಯಾನ್ಸಲ್ ಆಗುತ್ತಿರೋದು ಆ ಥರ ಎಲ್ಲ ಏನಾದರೂ ಇದ್ರೆ ಎಫೆಕ್ಟ್ ಮಾಡುತ್ತೆ. ಸೊ ನಮ್ಮದು ಲಕ್ಕಿಲಿ 3 ವೀಕ್ಸ್ ಬ್ಯಾಂಗ್ಳೂರಲ್ಲಿ ಓಡ್ತು. 4th ವೀಕ್ ಔಟ್ಸೈಡ್ ಬ್ಯಾಂಗ್ಳೂರ್ ರೂರಲಲ್ಲಿ ಒಂದು ಥಿಯೇಟ್ರಲ್ಲಿ ಓಡ್ತು. ಆಮೇಲೆ ವೆರಿ ತೀರಾ ಅಂದರೆ ಸ್ವಲ್ಪ ಆದರೂ ಪ್ರೆಸೆಂಟ್ ಮಾಡೋ ಥರ ಆದರೂ ನಮಗೆ 3 ವೀಕ್ಸ್ ಅನ್ನೋದು ಇಟ್ಸ್ ಸ್ಟಿಲ್ ಎ ಗುಡ್ ನಂಬರ್. ಸೊ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಓಕೆ, ಸೊ ಜೂನಿ ಅಮೆಝಾನ್ ಪ್ರೈಮ್ಗೆ ಪೇಪರ್ ವ್ಯೂ ಮಾಡೆಲ್ ಅಲ್ಲಿ ಹೋಯ್ತಲ್ಲ. ಹೌದು. ನಿಮ್ಮ OTT ರಿಲೀಸ್ ಪ್ರಾಸೆಸ್ ಬಗ್ಗೆ ಹೇಳಿ ನಮಗೆ. ಪೇಪರ್ ವ್ಯೂ ಮಾಡೆಲ್ ಅಂದ್ರೆ ಏನು, ಅಂಡ್ ಹೌ ಡಿಡ್ ಯು ರೀಚ್ ಯುವರ್ ಫಿಲ್ಮ್ ಟು ದ OTT ಪ್ಲಾಟ್ಫಾರ್ಮ್ ಅಂತ? ಸೊ ನಾವು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಮುಂಚೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಅಮೆಝಾನ್ ಪ್ರೈಮ್ನ. ಸೊ ಅವರು ಹೇಳಿದ್ದು ಸಿನಿಮಾ ರಿಲೀಸ್ ಆದ್ಮೇಲೆ ವಿಲ್ ಲುಕ್ ಇಂಟು ಇಟ್ ಅಂತ. ಸಿನಿಮಾ ರಿಲೀಸ್ ಆಗಿ ಒಂದು 2 ವೀಕ್ಸ್ ಆದಮೇಲೆನೋ ಒಂದ್ಸತಿ ರೀಚ್ ಮಾಡಾದ್ಮೇಲೆ ಈ ಥರ ರಿಲೀಸ್ ಆಗಿದೆ, ಥಿಯೇಟರ್ ಓಡ್ತಾ ಇದೆ, ಬಂದು ನೋಡ್ಬೋದು ನೀವು ಒಂದ್ಸತಿ ಅಂತ ನಾವು ಹೇಳಿದ್ವಿ. ಅದಾದಮೇಲೆ ಅವರು ವಾಪಸ್ ದೇ ಗಾಟ್ ಬ್ಯಾಕ್. ಅದಾದಮೇಲೆ ನಮ್ಮ ಹತ್ರ ಒಂದಷ್ಟು ಡೇಟಾ ಕೇಳಿದ್ರು, ಶೋರೀಲ್ ಏನೋ ಕೇಳಿದ್ರು ಅನಿಸುತ್ತೆ. ಆಮೇಲೆ ಕ್ಯಾಸ್ಟಿಂಗ್ ಡೀಟೇಲ್ಸು ಆ ಥರದ್ದೆಲ್ಲ ಏನೋ ಒಂದಷ್ಟು. ಪ್ಲಸ್ ನನಗನ್ಸ್ದಂಗೆ ಈ ಡೇಟಾ ಎಲ್ಲ ಅವ್ರಿಗೆ ಈಸಿಯಾಗಿ ಆಕ್ಸೆಸಬಿಲಿಟಿ ಇದೆ. ಇವಾಗ ಕಾಮನ್ ಆಡಿಯನ್ಸ್ಗೂ ಈ ಡೇಟಾ ಎಲ್ಲ ಸಿಗುತ್ತೆ. ಆ ಟ್ರೈಲರ್ಸ್ ಆಗಲಿ, ಸಾಂಗ್ಸ್ ಆಗಲಿ, ಆ ಪರ್ಫಾರ್ಮೆನ್ಸ್ ಎಲ್ಲ ನಿಮಗೆ, ಜನದ್ದು ಇಂಟ್ರಾಕ್ಷನ್ಸ್ ಎಲ್ಲ ನಿಮಗೆ ಅಲ್ಲೇ ಕಾಣಿಸುತ್ತೆ. ಸೋಷಿಯಲ್ ಮೀಡಿಯಾ ಇಂಟ್ರಾಕ್ಷನ್ಗಳು ಹೆಂಗಿದೆ, ಪೋಸ್ಟ್ಗಳು ಹೆಂಗಿದೆ, ಆಮೇಲೆ ಈ ಮಾರ್ಕೆಟಿಂಗ್ಗೆ ನಾವು ಪ್ರಮೋಷನ್ಸ್ಗೆ ನಾವೆಷ್ಟು ಮಾಡಿದ್ದೀವಿ ಅದೆಲ್ಲ ವಿಸಿಬಲ್ ಆಗುತ್ತೆ. ಸೊ ಅದಾದಮೇಲೆ ಅವರು ಒಂದು ಮಾಡೆಲ್ ಪ್ರೆಸೆಂಟ್ ಮಾಡಿದ್ರು, PVD ಅಂತ ಹೇಳ್ತಾರೆ ಅದಕ್ಕೆ. ಅಮೆಝಾನ್ PVD ಮಾಡೆಲ್ ಅಂತ. ಅದರಲ್ಲಿ ಪರ್ ಅವರ್ಸ್ ಆಫ್ ಸ್ಟ್ರೀಮ್ ಒಂದು ಅಮೌಂಟ್ ಅಂತ ಫಿಕ್ಸ್ ಮಾಡ್ತಾರೆ. ಸೊ ಇಷ್ಟು ಮಿನಿಟ್ಸ್ಗೆ ಇಷ್ಟು ಅಂತ. ಸೊ ಆಡಿಯನ್ಸು ಇಷ್ಟು ಮಿನಿಟ್ಸ್ ಅದು ವೆಬ್ಸೈಟ್ ಮೇಲೆ, ಮೂವಿ ಮೇಲೆ ಸ್ಪೆಂಡ್ ಮಾಡಿದ್ರೆ ನಮ್ಗೆ ಇಷ್ಟು ಮಲ್ಟಿಪ್ಲೈಡ್ ಬೈ ಅಷ್ಟು ರೂಪೀಸ್ ಅಂತ ನಮಗೆ ಬರುತ್ತೆ. ಸೊ ತುಂಬ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಪ್ರಾಸೆಸ್. ನಾವು ಸಬ್ಮಿಟ್ ಮಾಡಬೇಕು. ಅವರು ಎಸ್ ಆರ್ ನೋ ಅಂತ ಹೇಳ್ತಾರೆ. ಎಸ್ ಅಂತ ಅಂದರೆ ಅಗೇನ್ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಅದೆಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ನಮ್ದೊಂದು ಅಪ್ಲೋಡ್ ಪ್ರಾಸೆಸ್ ಇರುತ್ತೆ. ಅಪ್ಲೋಡ್ ಪ್ರಾಸೆಸ್ ಆದಮೇಲೆ ಕ್ವಾಲಿಟಿ ಕಂಟ್ರೋಲ್ ಚೆಕ್ ಇರುತ್ತೆ. ಸೊ ಇದರಲ್ಲೂ ನಾವು ಫಿಲ್ಮ್ನ ರೆಂಡರ್ ಮಾಡೋ ಕೋಡೆಕ್ಸು ಅದೆಲ್ಲ ಸ್ವಲ್ಪ ನಾವು ನೋಡ್ಕೊಂಡದೆಲ್ಲ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಅದನ್ನ ಮಾಡಬೇಕು. ಆಮೇಲೆ ಅವ್ರದ್ದು ಅಪ್ಲೋಡ್ ಕ್ಯಾಮ್ರಾಸು ಅದೆಲ್ಲ ಕನ್ಸಿಡರ್ ಮಾಡ್ತಾರೆ. ಸೊ ನಾವು ಯಾವುದೋ ತುಂಬ ಲೋ ಎಂಡ್ ಅಥವಾ ತುಂಬ ಶಾಬಿಯಾಗೆಲ್ಲ ಶೂಟ್ ಮಾಡ್ಕೊಂಡು ಹೋದರೆ ಪ್ರಾಬಬ್ಲಿ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಸೈಡಿಂದ ಟೆಕ್ನಿಕಲಿ ಕರೆಕ್ಟಾಗಿರಬೇಕು. ದೆನ್ ಆವಾಗ ಏನೂ ಇಶ್ಯೂಸ್ ಆಗಲ್ಲ. ಅದು ಅಪ್ರೂವಲ್ ಎಲ್ಲ ಆದಮೇಲೆ. ಸೊ ಕ್ವಾಲಿಟಿ ಚೆಕ್ ಆದಮೇಲೆ ಅವರು ಒಂದು ದಿವಸ ಜಸ್ಟ್ ಡಿಸೈಡ್ ಆನ್ ಎ ಡೇಟ್, ಆಮೇಲೆ ಈ ಡೇಟ್ ಇಟ್ ವಿಲ್ ಗೋ. ಓಕೆ,
ಸೊ ಯು ಆರ್ ಸೇಯಿಂಗ್ PVD ಮಾಡೆಲ್ ಪ್ರೆಸೆಂಟ್ ಮಾಡಿದ್ರು ಅಂತ. ಅದು ಬಿಟ್ಟು ಬೇರೆ ಆಲ್ಟರ್ನೇಟ್ ಮಾಡೆಲ್ಸ್ ಏನಿದೆ OTT? ಬೇರೆ ನಮಗೆ ಈ ಮಾಡೆಲ್ ಅಲ್ಲಿ ನಿಮ್ದೊಂದು ತಗೊಂತೀವಿ ಅಂತ ನಮಗೆ ಪ್ರೆಸೆಂಟ್ ಮಾಡಿದ್ರು. ಬಟ್ ಇದು ಬಿಟ್ಟು ನಂಗೆ ತಿಳಿದಿರೋ ಹಾಗೆ ಔಟ್ ರೇಟ್ ಬೈ ಮಾಡ್ತಾರೆ. ಸೊ ಇಷ್ಟು ಅಮೌಂಟ್ ಅಂತ ಎಕ್ಸ್ ಅಮೌಂಟ್ ಅಂತ ಕೊಟ್ಟು ಈ ಇಡೀ ಸಿನಿಮಾನ ಅವರು ತಗೊಂತಾರೆ. ಓಕೆ. ಸೊ ಅದಲ್ಲಿಗೆ ಮುಗೀತು, ಅಲ್ಲಿ ಇನ್ನೇನು ಹೋಗಿಲ್ಲ. ಬಟ್ ನಮ್ದು ಯಾವ ತರ ಅಂತಂದ್ರೆ ನಮ್ಗೆ ಒಂದು ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ. ಓಕೆ. ಸೊ ಆ ಡ್ಯಾಶ್ ಬೋರ್ಡ್ ಅಲ್ಲಿ ನಮ್ಗೆ ಎಷ್ಟು ಮಿನಿಟ್ಸು ಎಲ್ಲಿ ನೋಡ್ತಿದ್ದಾರೆ, ಆಮೇಲೆ ಇಷ್ಟು ಮಿನಿಟ್ಸ್ಗೆ ಎಷ್ಟು ರೆವೆನ್ಯೂ ಕಲೆಕ್ಷನ್ ಅಂತೆಲ್ಲ ಡೇಟಾ ಸಿಗುತ್ತೆ ನಮ್ಗೆ. ಓಕೆ ಸರ್, ಇದು ಲಾಸ್ಟ್ ಕ್ವೆಶನ್. OTT ರಿಲೀಸ್ ಆದ್ಮೇಲೆ ಜೂನಿಗೆ ರೆಸ್ಪಾನ್ಸ್ ಹೇಗಿದೆ? ಈ ಒಂದೇನಂತಂದ್ರೆ ಈ ಥಿಯೇಟ್ರಿಕಲ್ ರೆಸ್ಪಾನ್ಸ್ ಅಲ್ಲಿ ನಮ್ಗೆ ಡೈರೆಕ್ಟ್ ಫಿಸಿಕಲ್ ಆಗಿ ಕಾಣುತ್ತೆ. ಅಂದ್ರೆ ಥಿಯೇಟರ್ ಮುಂದೆ ಹೋಗಿ ನಿಂತರ ನಮಗ್ ಜನ ಡೈರೆಕ್ಟ್ ಆಗಿ ಕಾಣ್ತಾರೆ. ಈ OTT ನಲ್ಲಿ ರೆಸ್ಪಾನ್ಸ್ಗಳು ಗೇಜ್ ಮಾಡೋದು ಸ್ವಲ್ಪ ಕಷ್ಟ. ಸಪೋಸ್ ಇವಾಗ ನಮ್ಮ ಆಕ್ಟರ್ಗಳಿಗೆ ಜಾಸ್ತಿ ಮೆಸೇಜ್ಗಳು ಬರುತ್ತೆ, ಪ್ರೊಡ್ಯೂಸರ್ಗೆ ಐಡಿಯಾನೂ ಇರಲ್ಲ ಈ ತರ ಮೆಸೇಜ್ ಬರ್ತಿದ್ಯಾ, ಈ ತರ ಆಗ್ತಿದ್ಯಾ ಅಂತ. ನನಗೊಂದಷ್ಟು ಮೆಸೇಜ್ಗಳು ಬರುತ್ತೆ. ನನಗೆ ಬರೋ ಮೆಸೇಜ್ಗಳು ಆಕ್ಟರ್ಗೂ ಹೋಗಲ್ಲ, ಅಥವಾ ಆಕ್ಟರ್ಗೆ ಬರೋ ಮೆಸೇಜ್ಗಳು ನನಗೆ ಬರಲ್ಲ. ಸೊ ಒಂದ್ 2-3 ದಿವಸ ಅಂತೂ ತುಂಬಾ ಬ್ಲೈಂಡ್ ಆಗಿರ್ತೀವಿ ನಾವು. ಅಂದ್ರೆ ಅಮೆಝಾನ್ ಡ್ಯಾಶ್ ಬೋರ್ಡ್ ಎಲ್ಲನೂ ಡೇಟಾ ಅಪ್ಡೇಟ್ ಆಗೋಕ್ಕೆ 5 days ತಗೊಳುತ್ತೆ. ಸೊ ರಿಲೀಸ್ ಆಗಿ ಒಂದು 5 ದಿವಸ ಜನ ನೋಡ್ತಿಲ್ವಾ ಅಂತ ಪ್ರೊಡ್ಯೂಸರ್ಗೂ ಗೊತ್ತಾಗಲ್ಲ, ನನಗೂ ಜಾಸ್ತಿ ಗೊತ್ತಾಗಲ್ಲ. ಬಟ್ ಇವಾಗ ಡೇಟಾ ಫಸ್ಟ್ ಡೇ ಸೆಕೆಂಡ್ ಡೇ ಡೇಟಾ ನೋಡಿದಾಗ ಓಕೆ, ಅಂದರೆ ನಾವು ಜಾಸ್ತಿ ಆ್ಯಕ್ಚುಲಿ ಏನು ಮಾರ್ಕೆಟಿಂಗು ಮಾಡಿರಲಿಲ್ಲ ನಾವು ಫಸ್ಟ್ 2 days ಮೂವಿ ಪ್ರೇಮಿಗೆ ಲೈವ್ ಹೋದಾಗ. ಇವಾಗ್ಲೂ ನಾವು ಜಾಸ್ತಿ ಮಾರ್ಕೆಟಿಂಗ್ ಮಾಡ್ತಿಲ್ಲ, ನಮ್ಮ ಹತ್ರ ಅಷ್ಟು ರಿಸೋರ್ಸಸ್ ಇಲ್ಲ ನಮಗೆ ಪುಷ್ ಮಾಡೋದಕ್ಕೆ. ಸೊ ಏನು ಮಾರ್ಕೆಟಿಂಗ್ ಮಾಡ್ದೇ ಇಷ್ಟು ರೆಸ್ಪಾನ್ಸ್ ಬರ್ತಿರೋದು ನೋಡಿದ್ರೆ ಅದು ಒಂದು ಸ್ವಲ್ಪ ಶಾಕಿಂಗ್ ಒಂದು ಸ್ವಲ್ಪ ಸರ್ಪ್ರೈಸ್ ಆಯಿತು ನನಗೂ. ನಾವು ಅಷ್ಟು ಮಾರ್ಕೆಟಿಂಗ್ ಟ್ರೈ ಮಾಡಿ, ಅಷ್ಟು ಇಂಟರ್ವ್ಯೂಸು, ಅಷ್ಟು ರೀಲ್ಸ್ ಎಲ್ಲ ಮಾಡಿ ಹಾಕಿದ್ರು, ಸಾಂಗ್ ರಿಲೀಸಸ್ ಎಲ್ಲ ಮಾಡಿ, ಟ್ರೈಲರ್ ರಿಲೀಸಸ್ ಎಲ್ಲ ಮಾಡಿದ್ರು ಅಷ್ಟು ಟರ್ನ್ ಓವರ್ ಆಗಲಿಲ್ಲ ನಮಗೆ ಥಿಯೇಟರ್ಸಲ್ಲಿ. ಬಟ್ ಇಲ್ಲಿ ಮಾರ್ಕೆಟಿಂಗ್ ಮಾಡ್ದೇ ಮೂವಿ ತಾನೇ ಮೇಲ್ ಬರ್ತಾ ಇದೆ ಸ್ಲೋ ಆಗಿ. ಸೊ ಸರ್ಪ್ರೈಸಿಂಗ್ ಆಗಿತ್ತು ಅದೊಂದು. ಓಕೆ ಸರ್, ಆಸ್ ಅ ಮೇಕರ್, ಈಗ ಟಾಕಿಂಗ್ ಅಬೌಟ್ ಥಿಯೇಟರ್ ರಿಲೀಸಸ್ ಆ್ಯಂಡ್ OTT ರಿಲೀಸಸ್, ಯು ಆರ್ ಸೇಯಿಂಗ್ ಅರ್ಲಿಯರ್ ದಟ್ ಡೈರೆಕ್ಟ್ OTT ಬರ್ಬೋದಿತ್ತು ಅಂತ. ಸೊ ಬಟ್ ದಟ್ಸ್ ನಾಟ್ ಪಾಸಿಬಲ್ ಅಂತ ಹೇಳಿದ್ರು. ಬಟ್ ಆಸ್ ಅ ಮೇಕರ್ ಈಗ, ಸೊ ಯು ಕಾಂಟ್ ಕಮ್ ಡೈರೆಕ್ಟ್ಲಿ ಟು ದ OTTs, ಥಿಯೇಟರ್ಗೆ ಬರಲೇಬೇಕಾಗತ್ತೆ. ಸೊ ನೀವು ಏನೇನ್ ಮಾಡ್ಬೋದು ವಿತ್ ಯುವರ್ ಕಾಂಟೆಂಟ್ ಇಟ್ ಸೆಲ್ಫ್ ಟು ಬ್ರಿಂಗ್ ಆಡಿಯನ್ಸ್ ಟು ದ ಥಿಯೇಟರ್ಸ್, ಜಸ್ಟ್ ವಿತ್ ಕಾಂಟೆಂಟ್? ಸೊ ನನಗೆ ಐ ಹ್ಯಾವ್ ಅ ಫ್ಯೂ ಐಡಿಯಾಸ್. ನನಗೆ ಸ್ವಲ್ಪ ಆಂಬಿಷಿಯಸ್ ಐಡಿಯಾಸ್ ಇದೆ ಒಂದಷ್ಟು. I want to provide an experience which cannot be experienced on an OTT. ಒಂದು ಫೋನ್ ಸ್ಕ್ರೀನಲ್ಲಿ ಇವಾಗ ಆ್ಯಸ್ ಎ ಟೆಕ್ನಿಷಿಯನ್ ಒಂದು ಕಡೆಯಿಂದ ಬೇಜಾರಾಗುತ್ತೆ. ಏನಕ್ಕಂದರೆ ನಾವು ಸಿನಿಮಾನ ನಾವು ಫೈನಲ್ ಮಿಕ್ಸ್, ಫೈನಲ್ ಕಲರಿಂಗ್ ಎಲ್ಲ ಮಾಡಬೇಕಾದ್ರೆ ನಾವು ಥಿಯೇಟರ್ ಅಷ್ಟು ದೊಡ್ಡ ಇರೋ ಸೌಂಡ್ ಸ್ಟುಡಿಯೋನಲ್ಲಿ ನಾವು ಮಿಕ್ಸ್ ಮಾಡ್ತೀವಿ. ಏನಕ್ಕೆ 5.1 ಸರೌಂಡ್ ಸೌಂಡು ಥಿಯೇಟ್ರಲ್ಲಿ ಹೆಂಗೆ ಕೇಳಿಸುತ್ತೋ ಆ ಸೈಜ್ ಸ್ಟುಡಿಯೋನಲ್ಲೇ ನಾವು ಮಾಡ್ತೀವಿ. ಸಪೋಸ್ ಇವಾಗ ಫೋನಲ್ಲಿ ನೋಡ್ಬೇಕಂತಂದ್ರೆ ನಾವು ಈ ಒಂದು ಸ್ಮಾಲ್ ರೂಮ್, ಒಂದು 2 ಸ್ಪೀಕರ್ ಇರೋ ಸೆಟಪಲ್ಲಿ ಮಾಡಿದ್ರೆ ಸಾಕು 2.1 ಮಿಕ್ಸ್ಗೆ. ಸೊ ಇಷ್ಟು ಎಫರ್ಟ್ ಥಿಯೇಟರ್ಗೆ ಹಾಕಿ ಅಟ್ ದಿ ಎಂಡ್ ಆಫ್ ದ ಡೇ ಜನ ಒಂದು ಮೊಬೈಲ್ ಫೋನ್ ಸ್ಕ್ರೀನ್ ಸಣ್ಣದಕ್ಕೆ ಎಷ್ಟು ನೋಡ್ತಾರೆ ಅಂತಂದರೆ ಅದು ಸ್ವಲ್ಪ ಬೇಜಾರಾಗುತ್ತೆ ಆ್ಯಸ್ ಎ ಟೆಕ್ನಿಷಿಯನ್. ಅದ್ರ ಬದಲು ಸೊ ಡೈರೆಕ್ಟ್ OTT ಅಂತ ಫಸ್ಟೇ ಗೊತ್ತಿದ್ರೆ ನಾವು ಅಷ್ಟು ಎಫರ್ಟ್ ಹಾಕಲ್ಲ. ಡೈರೆಕ್ಟ್ 2.1 ಮಿಕ್ಸ್ ಆಗಲಿ ಅಥವಾ ಮೊಬೈಲ್ ಫೋನ್ಗೆ ಆಪ್ಟಿಮೈಸ್ ಆಗೋ ಥರ ಹೆಂಗೆ ಬೇಕೋ ಹಾಗೆ ಮಾಡಿ ಬಿಟ್ಬಿಡ್ತೀವಿ. ನಾವು ದೊಡ್ಡ ಸ್ಕ್ರೀನ್ ಮೇಲೆ ಬ್ಲಾಕ್ ಮಾಡಿದಾಗ ಎಲ್ಲ ಡೀಟೇಲ್ ಮೇಲೂ ತುಂಬ ಅಟೆನ್ಷನ್ ಕೊಡಬೇಕಾಗುತ್ತೆ, ಎಲ್ಲ ಡೀಟೇಲ್ಸ್ಗೂ. ಸೊ ನನಗೆ ಏನು ಥಾಟ್ ಇರೋದಂತಂದರೆ ಐ ವಾಂಟ್ ಟು ಗಿವ್ ಅನ್ ಎಕ್ಸ್ಪೀರಿಯನ್ಸ್. ನಿಮ್ಮ ಫೋನಲ್ಲಿ ಸಿಗದೇ ಇರೋ ಎಕ್ಸ್ಪೀರಿಯನ್ಸ್ ಆಗಲಿ, ನಿಮ್ಮ ಮನೇಲಿ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ನೋಡೋ ಎಕ್ಸ್ಪೀರಿಯನ್ಸು ನಿಮಗೆ ಥಿಯೇಟರಲ್ಲಿ ಸಿಗಬೇಕು. ಸೊ ಅದನ್ನು ಮಾಡಬೇಕಂತಂದರೆ ನನಗಿದ್ದಿದ್ದು ಐಡಿಯಾ ಏನಂದರೆ ಐ ವಾಂಟ್ ಟು ಮೇಕ್ ಅ 3D ಮೂವಿ. ಆ 3D ಮೂವಿ ವಿಚ್ ಇಸ್ ಸಮ್ವಾಟ್ ಅ ಹ್ಯೂಜ್ ಫ್ಯಾಂಟಸಿ ಎಕ್ಸ್ಪೆರಿಮೆಂಟ್ ಟೈಪ್ ಆಫ್ ಅ ಮೂವಿ. ಸೊ ಆ ಮೂವಿ ಮಾಡಿದಾಗ ಅಫ್ಕೋರ್ಸ್ ನಿಮ್ಮ ಫೋನಲ್ಲಿ 3D ಆಗಲ್ಲ, ಅಥವಾ ನಿಮ್ಮ ಲ್ಯಾಪ್ಟಾಪ್ಸಲ್ಲಿ 3D ಆಗಲ್ಲ. ಸೊ ಐ ವಾಂಟ್ ಟು ಪ್ರೊವೈಡ್ ದಿಸ್ ಟೈಪ್ ಆಫ್ ಅನ್ ಎಕ್ಸ್ಪೀರಿಯನ್ಸ್ ಟು ಗೆಟ್ ಮೋರ್ ಪೀಪಲ್ ಇನ್ ಟು ದ ಥಿಯೇಟರ್. ಆವಾಗ ಪೀಪಲ್ ವಿಲ್ ಪ್ರಾಬಬ್ಲಿ ಫೀಲ್ ಇದೊಂದು 3D ಅಂತಂದರೆ ನಾನು ಇದರಲ್ಲೇ ಥಿಯೇಟರ್ಲೇ ನೋಡಬೇಕು ಅನ್ನೋ ಫೀಲಿಂಗ್ ನಾನು ಕ್ರಿಯೇಟ್ ಮಾಡಬೇಕು. ಓಕೆ,
Yeah. Now we will talk about the writing, direction, casting, and all of that about Joni. First, for people who've seen the movie, they'll get this. Ilana, maybe it's a spoiler. First, ಪೃಥ್ವಿ ಅಂಬಾರ್ ಅವ್ರ ಕ್ಯಾರೆಕ್ಟರ್ ಜೂನಿಯಲ್ಲಿ ತುಂಬಾ ಸತಿ ಫೋರ್ತ್ ವಾಲ್ ಬ್ರೇಕ್ ಮಾಡ್ತಾ ಇರ್ತಾರೆ. ಸೊ ವೈ ದಟ್ ಡಿಸಿಷನ್, ಅಂಡ್ ನಿಮ್ಗೆ ಅನ್ಸುತ್ತಾ ಫೋರ್ತ್ ವಾಲ್ ಬ್ರೇಕ್ ಮಾಡೋದು ಇಸ್ ಅ ಡಿಸ್ಟ್ರಾಕ್ಷನ್ ಫ್ರಮ್ ದ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ? ಸೊ ವೈ ದಟ್ ಡಿಸಿಷನ್ ಅನ್ನೋದಕ್ಕೆ ಅಗೈನ್ ಕಮಿಂಗ್ ಬ್ಯಾಕ್ ಟು ದ ಕ್ಯಾರೆಕ್ಟರ್ಸ್ ಜೂನಿ ಮತ್ತೆ ಪಾರ್ಥ. ಸೊ ನನಗೆ ಪಾರ್ಥ ಮತ್ತು ಜೂನಿ ಮಧ್ಯ ಸೊ ಸಡನ್ ಆಗಿ ಒಬ್ಬ ಹುಡುಗ ಒಂದು ಹುಡುಗಿ ನೋಡಿದ ತಕ್ಷಣ ಒಂದು ಇನ್ಸ್ಟೆಂಟ್ ಕನೆಕ್ಷನ್ ಅದಾಗೋದಕ್ಕೆ ಏನೋ ಒಂದು ರೀಸನ್ ಇರಬೇಕು. ಸೊ ನಾನು ಒಂದು ಸೈಡಿಂದ ಏನು ಯೋಚನೆ ಮಾಡಿದೆ ಅಂತಂದರೆ ಪಾರ್ಥ, ಸೊ ಡಿಸೋಸಿಯೇಷನ್ ಅನ್ನೋದು ಇಟ್ ಈಸ್ ಅ ಕಾಮನ್ ಥಿಂಗ್, ಎಲ್ಲರಿಗೂ ಆಗುತ್ತೆ. ಇವಾಗ ನೀವು ಕೂತ್ಕೊಂಡು ಕನಸು ಕಾಣೋದು, ಡೇ ಡ್ರೀಮ್ ಮಾಡೋದು, ಅದೆಲ್ಲ ಏನಿದೆಯಲ್ಲ ಅದು ಡಿಸೋಸಿಯೇಷನ್ನೇ. ಬಟ್ ಜೂನಿಗಿರೋದು ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್. ಅದು ಒಂದು ಸ್ಪೆಕ್ಟ್ರಮ್. ಈ ಲೆಫ್ಟಲ್ಲಿ ಒಂದಷ್ಟು, ರೈಟಲ್ಲಿ ಒಂದಷ್ಟು, ಅದು ಸ್ಪೆಕ್ಟ್ರಮ್. ಸೊ ಎಕ್ಸ್ಟ್ರೀಮ್ ಎಂಡಲ್ಲಿ ಅದು ಡಿಸಾರ್ಡರ್ ಆಗುತ್ತೆ. ಬಟ್ ಡಿಸೋಸಿಯೇಷನ್ ಅನ್ನೋದು ಎಲ್ಲರಿಗೂ ಆಗುತ್ತೆ ಆ್ಯಂಡ್ ಇಟ್ ಈಸ್ ನೀಡೆಡ್ ಫಾರ್ ಅವರ್ ಬ್ರೈನ್ಸ್ ಟು ಫಂಕ್ಷನ್ ಟು ಬಿ ಹೆಲ್ದಿ. ಪಾರ್ಥ ಈಸ್ ಅ ಲಿಟಲ್ ಹೈಯರ್ ಆನ್ ದಿ ಎಂಡ್ ಆಫ್ ಡಿಸೋಸಿಯೇಷನ್. ಸೊ ಪಾರ್ಥ ಡಿಸೋಸಿಯೇಷನ್ ಏನಂತಂದರೆ ಅವನು ಝೋನ್ ಔಟ್ ಆಗ್ತಿರ್ತಾನೆ. ಆ ಝೋನ್ ಔಟ್ ಆದಾಗ ನಮ್ಮ ವರ್ಲ್ಡ್ ಒಳಗಡೆ ಬರ್ತಾನೆ. ಈ ಥಾಟ್ ಪ್ರಾಸೆಸ್ ಇತ್ತು ನನಗೆ ಪಾರ್ಥ ಫೋರ್ತ್ ವಾಲ್ ಬ್ರೇಕ್ ಮಾಡೋದಕ್ಕೆ. ಅದ್ರ ಜೊತೆಗೆ ನನಗಿನ್ನೊಂದು ಏನು ಅನ್ನಿಸ್ತು ಅಂತಂದರೆ ಪಾರ್ಥನ ಆಡಿಯನ್ಸ್ಗೆ ಆದಷ್ಟು ಹತ್ತಿರ ಇಡಬೇಕು. ಸೊ ಅವನು ಇವಾಗ ವಾಯ್ಸ್ ಓವರ್ ನರೇಷನ್ ಇಟ್ಟಿದ್ದೂ ಅದೇ ರೀಸನ್ಗೆ. ಅವನು ನಮಗೆ ಕತೆ ಹೇಳ್ತಿದ್ದಾನೆ. ಅವನ ಕಥೆಯಿಂದ ನಾವು ವರ್ಲ್ಡ್ನ ನಾವು ನೋಡ್ತಾ ಇದ್ವಿ, ಪಾರ್ಥ ಪರ್ಸ್ಪೆಕ್ಟಿವ್ ಮೂವಿ. ಸೊ ಅವನು ನಮ್ಮ ಜೊತೆ ಒಂದು ಡೈರೆಕ್ಟ್ ಒಂದು ಫ್ರೆಂಡ್ಶಿಪ್ ಬೆಳೀಲಿ ಆಡಿಯನ್ಸ್ ಜೊತೆ ಅನ್ನೋ ಥಾಟ್ ಪ್ರೊಸೆಸ್ಸಿಂದನೂ ಇಟ್ಟಿದ್ದು. ಸೊ ದೀಸ್ ಆರ್ ದ ಟೂ ರೀಸನ್ಸ್. ತುಂಬ ಇದು ಅಗೇನ್ ಸ್ವಲ್ಪ ರಿಸ್ಕಿ ಡಿಸಿಷನ್ಸ್ ಏನಾಯಿತು ಅಂದರೆ, ಈ ಥರ ಫಸ್ಟ್ ಆಫ್ ಆಲ್ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ನ ಹ್ಯಾಂಡಲ್ ಮಾಡೋದು ಕಷ್ಟ. ಅದ್ರ ಮೇಲೆ ಈ ಬ್ರೇಕಿಂಗ್ ದ ಫೋರ್ತ್ ವಾಲ್ ಅಂತೆ ಅದಂತೆ ಇದಂತೆ ಅದನ್ನೆಲ್ಲ ಸ್ವಲ್ಪ ವಿಲ್ ಇಟ್ ಬಿ ಟೂ ಮಚ್ ಆನ್ ದಿ ಆಡಿಯನ್ಸ್ ಟು ಪ್ರೊಸೆಸ್ ಅನ್ನೋ ಕ್ವಶನ್ ಬಂದೇ ಬರುತ್ತೆ. ಇಟ್ಸ್ ಅ ರಿಸ್ಕ್ ಆ್ಯಂಡ್ ಇಟ್ಸ್ ಅನ್ ಎಕ್ಸ್ಪೆರಿಮೆಂಟ್. ಈ ಮೂವಿ ಮಾಡ್ತಿರೋದನ್ನ ಎಕ್ಸ್ಪೆರಿಮೆಂಟ್. ಫಸ್ಟ್ ಆಫ್ ಆಲ್ ಯಾವುದೇ ಮೂವಿ ಮಾಡ್ಬೇಕಂತಂದ್ರೂ ಇಟ್ ಈಸ್ ಅ ಹ್ಯೂಜ್ ರಿಸ್ಕ್. ಬಟ್ ರಿಸ್ಕ್ ಎಷ್ಟು ಹೈ ಇದ್ರೂ ನಾವು ಏನಕ್ಕೆ ಸಿನಿಮಾ ಮಾಡ್ತೀವಿ ಅಂದರೆ ರಿವಾರ್ಡ್ಸೂ ಅಷ್ಟೇ ಹೈ ಇರುತ್ತೆ. ಸೊ ಆ ರಿವಾರ್ಡ್ ಎಕ್ಸ್ಪೆಕ್ಟೇಷನ್ ಇಂದ ನಾವು ಮಾಡ್ತೀವಿ. ಆ್ಯಂಡ್ ಐ ಫೀಲ್ ಆ್ಯಸ್ ಅ ಫಿಲ್ಮ್ ಮೇಕರ್ ನಾವು ಸ್ವಲ್ಪ ಬೌಂಡ್ರೀಸ್ನ ಆದಷ್ಟು ಪುಷ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ನಾವು ಫ್ರೆಶ್ನೆಸ್ನ ತರೋದಕ್ಕೆ ಟ್ರೈ ಮಾಡಬೇಕು. ವಿ ಹ್ಯಾವ್ ಟು ಸ್ಟ್ರೈವ್ ಫಾರ್ ದ್ಯಾಟ್. ಓಕೆ, ನನಗೆ ಪರ್ಸ್ನಲಿ ಬ್ರೇಕಿಂಗ್ ದ ಫೋರ್ತ್ ವಾಲ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಆ್ಯಂಡ್ ಪರ್ಟಿಕ್ಯುಲರ್ಲಿ ಎಲ್ಲಿ ಇನ್ನೂ ಜಾಸ್ತಿ ವರ್ಕ್ ಆಯಿತು ಅಂದರೆ ಜೂನಿನೇ ಅಕ್ನಾಲೇಜ್ ಮಾಡ್ತಾರಲ್ಲ, ಆ ಫೋರ್ತ್ ವಾಲ್ ಬ್ರೇಕ್ ಮಾಡ್ತಿರೋ ನೀನು ಎಲ್ಲಿ ನೋಡ್ತಿದ್ಯಾ, ಯಾವಾಗ ನೋಡ್ತಿದ್ದೆ, ದಟ್ ವಾಸ್ ಬ್ಯೂಟಿಫುಲ್. ಅದು ಒಂಥರ ಮೆಟಾ ಬ್ರೇಕಿಂಗ್ ದ ಫೋರ್ತ್ ವಾಲ್ ಆಯ್ತು ನನಗೆ. ದಟ್ ವಾಸ್ ಬ್ರಿಲಿಯಂಟ್. ಅಗೇನ್ ಫಾಲೋ ಅಪ್ ಏನೇ ನೀವು ಹೇಳ್ತಿರೋದಕ್ಕೆ, ನೀವು ಹೇಳಿದ್ರಿ ಇಟ್ ಇಸ್ ಆಲ್ ರಿಸ್ಕ್, ಎಸ್ಪೆಷಲಿ DIDನ ಪ್ರೆಸೆಂಟ್ ಮಾಡೋದೇ ಒಂದು ರಿಸ್ಕ್ ಅಂತ ಹೇಳಿದ್ರಿ. ಆನ್ ದಟ್ ನೋಟ್, ಈ ಸಬ್ಜೆಕ್ಟ್ನ ಡೆಬ್ಯೂಗೆ ಯಾಕೆ ಚೂಸ್ ಮಾಡ್ಕೊಂಡ್ರಿ ನೀವು? ಈ ಕ್ವಶನ್ ನಾನು ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಕೇಳ್ಬಿಟ್ಟಿದ್ರು ಈ ಸಬ್ಜೆಕ್ಟ್ ಯಾಕೆ ಅಂತ. ಸೊ ನನ್ಗೇನು ಅನ್ಸುತ್ತೆ ಅಂತಂದರೆ, ಇವಾಗ ಆ್ಯಸ್ ಎ ಡೈರೆಕ್ಟರ್ ನಾನು ಯಾವುದೋ ಒಂದು ಮೂವಿ ಪ್ರಾಜೆಕ್ಟ್ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದರೆ ಐ ವಿಲ್ ಬಿ ಸ್ಪೆಂಡಿಂಗ್ 3-4 years. ಅಟ್ಲೀಸ್ಟ್ ಡೆಬ್ಯೂ ಪ್ರಾಜೆಕ್ಟ್ ಅಂತಂದರೆ ಇನ್ನು ಜಾಸ್ತಿ ಟೈಮ್ ಹಿಡಿಯುತ್ತೆ. ಇವಾಗ ಮೇ ಬಿ ಇನ್ನು ಸ್ವಲ್ಪ ಫಾಸ್ಟಾಗಿ ಮಾಡ್ಬೋದು. ಮಿನಿಮಮ್ 1-2 years ಒಂದು ಪ್ರಾಜೆಕ್ಟ್ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರ್ಬೇಕಂದ್ರೆ ಇಟ್ ಹ್ಯಾಸ್ ಟು ಮೀನ್ ಸಮಥಿಂಗ್ ಟು ಮೀ. ಆ್ಯಂಡ್ ಜೂನಿ ಈಸ್ ಅ ಟೈಪ್ ಆಫ್ ಸ್ಟೋರಿ ವಿಚ್ ಮೆಂಟ್ ಸಮಥಿಂಗ್ ಮೋರ್ ಟು ದ ರಿಯಲ್ ಜೂನಿ. ಆ್ಯಂಡ್ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಸ್ಯಾಟಿಸ್ಫೈಯಿಂಗ್ ಟು ಹ್ಯಾವ್, ಅಂದರೆ ನಾನಿವತ್ತು ಒಂದು ಪೊಸಿಷನಲ್ಲಿ ನನಗೊಂದು ವಾಯ್ಸ್ ಇದೆ. ಪ್ರೈಮಲ್ಲಿ ಎಷ್ಟೋ ಜನ ನೋಡ್ತಿದ್ದಾರೆ ಸಿನಿಮಾನ. ಸೊ ಇಟ್ ಬೆಟರ್ ಬಿ ವರ್ತ್ ಸಮಥಿಂಗ್, ಆ್ಯಂಡ್ ದ್ಯಾಟ್ ವರ್ತ್ ಇಸ್ ವಾಟ್ ಜೂನಿ ಸ್ಟೋರಿ ಈಸ್ ಬೀಂಗ್ ಹರ್ಟ್ ಟುಡೇ. ಆಮೇಲೆ ಈ ಥರ ಜನ ಸೊಸೈಟಿನಲ್ಲಿ ಇದ್ದಾರೆ ಅನ್ನೋದು ಜನಕ್ಕೆ ಇವತ್ತು ತಿಳಿತಿದೆ. ಆಮೇಲೆ ಸ್ವಲ್ಪ ಇಟ್ ಈಸ್ ಬೀಂಗ್ ಹ್ಯಾಂಡಲ್ಡ್ ಇನ್ ಅ ಸೆನ್ಸಿಟಿವ್. ಐ ಹ್ಯಾವ್ ಟ್ರೈ ಟು ಹ್ಯಾಂಡಲ್ ಇಟ್ ಇನ್ ಅ ಸೆನ್ಸಿಟಿವ್ ವೇ ಆ್ಯಂಡ್ ಐ ವಾಂಟೆಡ್ ಟು ಪ್ರೆಸೆಂಟ್ ಇಟ್ ಇನ್ ದ್ಯಾಟ್ ಸೆನ್ಸ್. ಸೊ ಇಟ್ ಮೀನ್ಸ್ ಸಮಥಿಂಗ್ ಫಾರ್ ಸಮ್ ಒನ್. ಆ್ಯಂಡ್ ಐ ಫೀಲ್ ಇಫ್ ವಿ ಹ್ಯಾವ್ ದ ಪವರ್, ಈ ಸಿನಿಮಾ ಮೀಡಿಯಾ ಇಟ್ಸ್ ಅ ಮಾಸ್ ಮೀಡಿಯಾ ಅಲ್ವಾ, ಈ ಮೀಡಿಯಮಲ್ಲಿ ಇಷ್ಟು ಪವರ್ ಒಂದು ಫಿಲ್ಮ್ ಮೇಕರ್ಗೆ, ಒಂದು ಫಿಲ್ಮ್ ಟೀಮ್ಗೆ, ಒಂದು ಆ್ಯಕ್ಟರ್ಗೆ, ಒಂದು ಪ್ರೊಡ್ಯೂಸರ್ಗೆ ಇದೆ ಅಂತಂದರೆ ವಿ ಹ್ಯಾವ್ ಟು ಯೂಸ್ ಇಟ್ ರೆಸ್ಪಾನ್ಸಿಬಲಿ. ಸೊ ಈ ರೀಸನ್ಗೆ ಐ ಪಿಕ್ ಜೂನಿ ಆಸ್ ದ ಫಸ್ಟ್ ಸ್ಟೋರಿ. ಓಕೆ, ಸೆನ್ಸಿಟಿವಿಟಿ ಬಗ್ಗೆ ಮಾತಾಡ್ತಿದ್ವಿ. ಸೊ ಈ ಕ್ವೆಶನ್,
ಈಗ ರಿಷಿಕಾ ನಾಯಕ್ ಅವ್ರಿಗೆ ನೀವು ಡೈರೆಕ್ಟ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಈ ತರ ಕ್ಯಾರೆಕ್ಟರ್ ನ ಆನ್ ಸ್ಕ್ರೀನ್ ಸೆನ್ಸಿಟಿವ್ಲಿ ಪೋರ್ಟ್ರೇ ಮಾಡ್ಬೇಕಾಗುತ್ತೆ. ಸೊ ನೀವು ಅವ್ರಿಗೆ ಡೈರೆಕ್ಟ್ ಮಾಡ್ಬೇಕಾದ್ರೆ ವಾಟ್ ಕೈಂಡ್ ಆಫ್ ನೋಟ್ಸ್ ಆರ್ ಡೈರೆಕ್ಷನ್ಸ್ ವರ್ ಯು ಗಿವಿಂಗ್ ಹರ್ ಪ್ರೀ ಪ್ರೊಡಕ್ಷನ್ ಅಥವಾ ಪ್ರೊಡಕ್ಷನ್ ಅಲ್ಲಿ ಟು ಪೋರ್ಟ್ರೇ ದ ಕ್ಯಾರೆಕ್ಟರ್ ಇನ್ ಪರ್ಟಿಕ್ಯುಲರ್ ವೇಸ್? ಫಸ್ಟ್ thing which I was very particular was honesty and sincerity. ಅಂದ್ರೆ ಇಫ್ ಇಟ್ ಇಸ್ ಎನಿ ಅದರ್ ಕ್ಯಾರೆಕ್ಟರ್, ಇವಾಗ ಪಾರ್ಥ ಕ್ಯಾರೆಕ್ಟರ್ ಆಗಲಿ, ಮುರಾದ್ ಕ್ಯಾರೆಕ್ಟರ್ ಆಗಲಿ, ಬೇರೆ ಯಾವುದೇ ಕ್ಯಾರೆಕ್ಟರ್ ಆಗಲಿ, ಪೇರೆಂಟ್ಸ್ ಕ್ಯಾರೆಕ್ಟರ್ ಆಗಲಿ, ಆಕ್ಟರ್ಸಿಗೆ ಫ್ರೀಡಮ್ ಕೊಟ್ಟಿದೆ. ಯು ಕ್ಯಾನ್ ಮೋಲ್ಡ್ ದ ಕ್ಯಾರೆಕ್ಟರ್ ಇನ್ ಅ ವೇ. ತೀರಾ ದೂರ ಹೋಗ್ತಿದೆ ಅಂತಂದ್ರೆ ನನ್ನ ಹತ್ರ ತೊಗೊಂಡ್ಬರ್ತಿದ್ದೆ ಆಕ್ಟರ್ಸ್ನ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ. ಬಟ್ ಜೂನಿ ಕ್ಯಾರೆಕ್ಟರ್ ಹಾಗಲ್ಲ. ಅಂದರೆ ಫಸ್ಟ್ ಆಫ್ ಆಲ್ ಆ ಚಾಲೆಂಜ್ ಇದೆ ವೇರ್ ಈಚ್ ಪರ್ಸ್ನಾಲಿಟಿ ಪ್ಲೇ ಮಾಡಿದಾಗ ಇಟ್ ಶುಡ್ ಫೀಲ್ ಲೈಕ್ ಅ ಡಿಫ್ರೆಂಟ್ ಪರ್ಸನ್. ಆಮೇಲೆ ಅಲಾಂಗ್ ವಿತ್ ದ್ಯಾಟ್ ಚಾಲೆಂಜ್ ನನ್ನ ಹತ್ರ ಏನು ಮೆಟೀರಿಯಲ್ ಇತ್ತಲ್ಲ, ಐ ಡಿಂಟ್ ವಾಂಟ್ ಟು ಗಿವ್ ದಟ್ ಮೆಟೀರಿಯಲ್ ಟು ಹರ್. ನನಗೆ ಐ ವಾಂಟೆಡ್ ಹರ್ ಟು ಡೂ ಹರ್ ಓನ್ ರಿಸರ್ಚ್, ಹರ್ ಟು ಕಮ್ ಅಪ್, ಫೈಂಡ್ ಲೈಕ್ ಈ ಥರ ಜನ ಬೇರೆ ಕಡೆ ಎಲ್ಲಿದ್ದಾರೆ, ಸೋಷಿಯಲ್ ಮೀಡಿಯಾನಲ್ಲಾಗಲಿ ಅಥವಾ ಇಂಟರ್ನೆಟಲ್ಲಾಗಲಿ, ಬೇರೆ ಡಾಕ್ಯುಮೆಂಟರೀಸ್ ಇದನ್ನೆಲ್ಲ ನೋಡಿ. ಸೊ ದ ಫಸ್ಟ್ ಥಿಂಗ್ ವಾಸ್ ಆನೆಸ್ಟಿ ಆ್ಯಂಡ್ ಸಿನ್ಸಿಯಾರಿಟಿ. And I wanted her to be prepared and I wanted her to know about it inside out. Research ಮೆಟೀರಿಯಲ್ಗಳಾಗಲಿ ಅಥವಾ ಪಬ್ಲಿಕೇಶನ್ಸ್ ಏನೇನಿತ್ತಲ್ಲ, ಐ ವಾಂಟೆಡ್ ಹರ್ ಟು ರೀಡ್ ಇಟ್. ಆಮೇಲೆ ಅವರು ನನಗೆ ದ ವೆರಿ ಗುಡ್ ಥಿಂಗ್ ಅಬೌಟ್ ರಿಷಿಕಾ ಏನಂತಂದರೆ, ಶಿ ಈಸ್ ಅ ವೆರಿ ಪೃಥ್ವಿ ಅವರು ಈಸ್ ಅ ವೆರಿ ಇಂಟ್ಯೂಟಿವ್ ಆ್ಯಕ್ಟರ್. ಅಂದರೆ ಇಂಟ್ಯೂಷನಿಂದ ಆ್ಯಕ್ಟ್ ಮಾಡ್ತಾರೆ. ರಿಷಿಕಾ ಅವರು ತುಂಬ ಯೋಚನೆ ಮಾಡಿ ಆ್ಯಕ್ಟ್ ಮಾಡ್ತಾರೆ. ಅಂದರೆ ನಿಮ್ಮ ಸ್ಕ್ರೀನಲ್ಲಿ ಅದು ಕಾಣಲ್ಲ. ಅಂದರೆ ಕ್ಯಾರೆಕ್ಟರ್ ಡಿಸಿಷನ್, ಅಂದರೆ ಶಿ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ಗೆಟ್ ಇನ್ ಟು ಅ ಕ್ಯಾರೆಕ್ಟರ್. ಅಂದರೆ ಅವ್ರದ್ದೇ ಒಂದು ಕ್ಯಾರೆಕ್ಟರ್ ಬ್ಯಾಕ್ ಸ್ಟೋರಿ ಮಾಡ್ಕೊತಾರೆ, ಅದೊಂದು ಹಿಸ್ಟ್ರಿ ಮಾಡ್ತಾರೆ, ಅವ್ರದ್ದೊಂದು ಪ್ರಾಸೆಸ್ ಇದೆ. ದಿಸ್ ಪ್ರಾಸೆಸ್ ರಿಯಲಿ ಹೆಲ್ಪ್ಡ್ ಇನ್ ಪ್ಲೇಯಿಂಗ್ ಜೂನಿ. ರಿಯಲ್ ಜೂನಿ ಜೊತೆ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ರು. ಆಮೇಲೆ ಅವರು ನನಗೊಂದಷ್ಟು ಒಂದು ಇನ್ಫಾರ್ಮೇಷನ್ನು, ಡಾಕ್ಯುಮೆಂಟ್ರೀಸು ಈ ಥರದ್ದೆಲ್ಲ ಅವರೂ ಒಂದಷ್ಟು ಕಳಿಸಿದ್ರು. ಸೊ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಿಸ್ ವಾಸ್ ದ ಡೈರೆಕ್ಷನ್ ಕೊಟ್ಟಿದ್ದು ಅವ್ರಿಗೆ. ಒಂದು 2 months ಹತ್ತತ್ರ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ. ಬಟ್ 2 months ವಿ ನ್ಯೂ ದಟ್ ದ ಟೈಮ್ ವಾಸ್ ವೆರಿ ಲಿಟಲ್. 2 months ಇದನ್ನು ಪುಲ್ ಆಫ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತಾನೆ. ಸೊ ನಮ್ಮದೊಂದು ಡೈಲಿ ರೂಟೀನ್ನ ಫಿಕ್ಸ್ ಮಾಡ್ಕೊಂಡಿದ್ವಿ. ವಿ ಹ್ಯಾಡ್ ಪ್ರಾಪರ್ ಒಂದು ಸೆಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ರೂಟೀನು, ಆಮೇಲೆ ಕೂಲ್ ಡೌನ್ ಮಾಡೋದಕ್ಕೊಂದು ರೂಟೀನು, ಈ ಥರದ್ದೆಲ್ಲ ಮಾಡಿಕೊಂಡು ಎಕ್ಸ್ಟೆನ್ಸಿವ್ ಪ್ರಿಪ್ರೇಷನ್ ಆಗಿತ್ತು. ಈ ಪ್ರಿಪ್ರೇಷನಲ್ಲೂ ಶಿ ಹ್ಯಾಡ್ ಅ ವೆರಿ ನೈಸ್ ಅಪ್ರೋಚ್. ಅಂದರೆ ಈಗ ಯೂಶಲಿ ಇಂಟರ್ನಲೈಸ್ ಮಾಡಿಕೊಂಡು ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡ್ತಾರೆ. ಬಟ್ ಈ ಸತಿ ಏನು ಮಾಡೋದು ಅಂದರೆ, ಚಾಕಿ ಕ್ಯಾರೆಕ್ಟರ್ಗೆಲ್ಲ ಶಿ ಸ್ಟಾರ್ಟೆಡ್ ಎಕ್ಸ್ಟರ್ನಲೈಸಿಂಗ್, ಅದಾದ್ಮೇಲೆ ಇಂಟರ್ನಲ್ ಪ್ರೊಸೆಸ್ ಹೋಗೋದು. ಅಂದರೆ ಬಾಕ್ಸಿಂಗ್ ಆ ಥರದ್ದೆಲ್ಲ ಆ್ಯಕ್ಟಿವಿಟೀಸು, ಮತ್ತು ದಿನ ಕ್ರಿಕೆಟ್ ಆಡಿಸ್ತಿದ್ವಿ ಸಾಯಂಕಾಲ. ಅದು ಒಂದು ಫನ್ನಿ ಇದಾಯಿತು. ಆ್ಯಕ್ಚುಲಿ ಅವರು ಪ್ರಾಕ್ಟೀಸ್ ಆಗಲಿ, ಅವ್ರಿಗೆ ಹೆಕಲ್ ಮಾಡೋಣ, ಆಮೇಲೆ ಅವ್ರಿಗೆ ಇದು ಮಾಡೋಣ, ಅವ್ರಿಗೆ ಅವಾಗ ಸ್ವಲ್ಪ ಅಗ್ರೆಷನ್ ಬರುತ್ತೆ ಚಾಕಿ ಇದಕ್ಕೆ ಅಂತ ಕ್ರಿಕೆಟ್ ಅಂತ ಒಂದು ಆ್ಯಕ್ಟಿವಿಟಿ ಹಾಕಿದ್ವಿ. ಆಮೇಲೆ ಟೀಮ್ಗೂ ಒಂದು ಬ್ರೇಕ್ ಆದಂಗೆ ಆಗುತ್ತೆ ಅಂತ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಏನಾಯ್ತು ಅಂತಂದರೆ, ಅವ್ರನ್ನ ಬಿಟ್ಟಿರಿ, ಅಂದರೆ ಅವ್ರನ್ನ ಸೇರಿಸ್ಕೊಂಡು ಆಡಬೇಕಾಗಿತ್ತು. ಬಟ್ ಅವ್ರನ್ನೇ ಜೋಕರ್ ಮಾಡಾಡೋದು, ಅಥವಾ ಅವ್ರಿಗೆ ಬೌಲಿಂಗ್ ಕೊಡದೇ ಇರೋದು, ಬ್ಯಾಟಿಂಗ್ ಕೊಡದೇ ಇರೋದು, ಈ ಥರದ್ದೆಲ್ಲ ಆಗ್ತಾಯಿತ್ತು. ಅಂದರೆ ಸ್ವಲ್ಪ ತುಂಬ ಡಿವೇಟ್ ಆಗ್ತಾಯಿತ್ತು. ಬಟ್ ಇದೆಲ್ಲ ದಿಸ್ ವಾಸ್ ದ ಫನ್ ವಿಚ್ ವಿ ಹ್ಯಾಡ್ ಪ್ರೀ ಪ್ರೊಡಕ್ಷನ್ ಪ್ರಾಕ್ಟೀಸ್ ಟೈಮಲ್ಲೆಲ್ಲ. ಶೂಟ್ ಟೈಮಲ್ಲಿ ಪ್ರಿಟಿ ಮಚ್ ಅವ್ರಿಗೆ ಐಡಿಯಾ ಇತ್ತು ಎಲ್ಲ ಹೆಂಗೆ ಏನು ಮಾಡಬೇಕು, ಸೀನ್ ಟು ಸೀನ್, ಪಿನ್ ಟು ಪಿನ್ ಎಲ್ಲ ಆ್ಯಕ್ಟರ್ಸನ್ನು ಟಾಪ್ ನಾಚ್ ಆಗಿ ಪ್ರಿಪೇರ್ ಆಗಿದ್ರು. ದ ಹೋಲ್ ಟೀಮ್ ವಾಸ್ ಲೈಕ್ ಆನ್ ಪಾಯಿಂಟ್. ಸರ್, ಒನ್ ಮೋರ್ ಕ್ವೆಶನ್, ಜೂನಿದು ರೈಟಿಂಗ್ ಮತ್ತೆ ಎಡಿಟಿಂಗ್ ಬಗ್ಗೆ. ಸೊ ಒನ್ ಥಿಂಗ್ ವಿತ್ ಫಿಲ್ಮ್ಸ್ ಲೈಕ್ ಜೂನಿ ಅಂದ್ರೆ ಅದ್ರ ಪೇಸಿಂಗ್ ತುಂಬಾ ಟ್ರಿಕಿ ಆಗುತ್ತೆ. ಬಿಕಾಸ್ ಸಮ್ ಪೀಪಲ್ ಮೈಟ್ ಸೇ ಓಕೆ ಇದು ಲ್ಯಾಗ್ ಆಯ್ತು ಅಂತ ಕೆಲವ್ರು ಹೇಳ್ಬೋದು, ಅಥವಾ ಇಲ್ಲಿ ಬೋರ್ ಹೊಡಿಸ್ತಿದೆ ಅಂತ ಕೆಲವ್ರು ಹೇಳ್ಬೋದು. ಸೊ ವಿತ್ ಅ ಸಬ್ಜೆಕ್ಟ್ ಲೈಕ್ ಯಾರ್ಸ್, ಹೌ ಡಿಡ್ ಯು ಅಪ್ರೋಚ್ ದ ಪೇಸಿಂಗ್ ಆಫ್ ಜೂನಿ? ಸೊ ಪೇಸಿಂಗ್ ಬಗ್ಗೆ ನಂಗೆ ಆ್ಯಕ್ಚುಲಿ ಕಂಪ್ಲೇಂಟ್ಸ್ ಬಂದಿದೆ. ಅಂದರೆ ಸ್ಲೋ ಇದೆ, ಲ್ಯಾಗ್ ಆಗುತ್ತೆ ಅನ್ನೋ ಫೀಡ್ಬ್ಯಾಕ್ ನನಗೆ ಬಂದಿದೆ. ಬಟ್ ಪರ್ಸ್ನಲಿ ನನಗೆ ಸ್ಲೋ ಅನಿಸ್ಲಿಲ್ಲ ಅಥವಾ ನನಗೆ ಲ್ಯಾಗ್ ಅನಿಸ್ಲಿಲ್ಲ. ಐ ಡಿಂಟ್ ಥಿಂಕ್ ದ್ಯಾಟ್ ವಾಸ್ ಅನ್ ಇಶ್ಯೂ. ಅಫ್ಕೋರ್ಸ್ ನನಗೆ ಬೇರೆದು ಇಶ್ಯೂಸ್ ಅಂತ ಅನ್ನಿಸ್ತು, ಬಟ್ ದ ಪೇಸಿಂಗ್ ಐ ಡಿಂಟ್ ಫೀಲ್ ವಾಸ್ ಅನ್ ಇಶ್ಯೂ. ಓಕೆ. ಇನ್ ಜನರಲ್ ಆನ್ ದ ಹೋಲ್ ನನಗೆ ಏನು ಅನ್ನಿಸ್ತದೆ ಅಂತಂದರೆ, ಇನ್ ಟುಡೇಸ್ ವರ್ಲ್ಡ್ ವ್ಯೂವರ್ಸ್ ಅಟೆನ್ಷನ್ ಸ್ಪ್ಯಾನ್ ಸ್ವಲ್ಪ ಕಡಿಮೆ ಇದೆ. ಸೊ ಪೀಪಲ್ ಪ್ರಾಬಬ್ಲಿ ಎಕ್ಸ್ಪೆಕ್ಟ್ ಒಂದು ಫಾಸ್ಟರ್ ಎಡಿಟ್ಸ್ ಆ ಥರ ಸಮಥಿಂಗ್ ಆರ್ ದಿ ಅದರ್, ಲೈಕ್ ತುಂಬ ಕ್ವಿಕ್ಕಾಗಿ ಆಗ್ತಿರೋದು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನಾವು ಕೊಡ್ತೀವಿ ಅನ್ನೋದಕ್ಕಿಂತ ದ ಸ್ಟೋರಿ ಟೇಕ್ಸ್ ವಾಟ್ ಇಟ್ ನೀಡ್ಸ್. ಪೇಸಿಂಗ್ ಆಗಲಿ ಅಥವಾ ಸೀನ್ಸ್ ಆಗಲಿ ಅಥವಾ ಮತ್ತೊಂದಾಗಲಿ, ಕತೆ ಏನು ಬೇಕೋ ಅದು ಕತೆ ಕೇಳಿ ಕತೆ ಡಿಮ್ಯಾಂಡ್ ಮಾಡುತ್ತೆ. ಸೊ ದ ಸ್ಟೋರಿ ಡಿಮ್ಯಾಂಡೆಡ್ ದಿಸ್ ಟೈಪ್ ಆಫ್ ಅ ಪೇಸ್. ಆಮೇಲೆ ನಾವು ಮಾಡ್ತಿರೋ ಅಪ್ರೋಚಿಗೆ ದಿಸ್ ಫೆಲ್ಟ್ ದ ರೈಟ್ ವೇ.
ಅಂದರೆ ಇವಾಗ ಈ ಥರ ಪರ್ಟಿಕ್ಯುಲರ್ ಆಗಿ ರೈಟಿಂಗ್ ಬಗ್ಗೆ ಹೇಳ್ಬೇಕಂತಂದರೆ ಈ ಥರ ಸಬ್ಜೆಕ್ಟ್ ನಾನು ನಾನ್ ಲೀನಿಯರ್ ಮಾಡೋದಾಗ್ಲಿ, ಇಟ್ ಈಸ್ ವೆರಿ ಈಸಿ ಅಪ್ರೋಚ್. ಚೆನ್ನಾಗಿ ಕನ್ಫ್ಯೂಸ್ ಮಾಡಿಸಿ ಆಮೇಲೆ ಏನೋ ನಡೀತಿದೆ ಅಂತ ಹಬ್ಸೋದು ತುಂಬ, ಇಟ್ ಈಸ್ ಅ ವೆರಿ ಈಸಿ ಟಾಸ್ಕ್ ಟು ಡೂ. ಆ್ಯಸ್ ಅ ರೈಟರ್ ಇಟ್ ಈಸ್ ಆಲ್ವೇಸ್ ಚಾಲೆಂಜಿಂಗ್ ಟು ಗೋ ಅಗೇನ್ಸ್ಟ್ ದ ಈಸಿ ಲೋ ಹ್ಯಾಂಗಿಂಗ್ ಫ್ರೂಟ್. ಪ್ರೊಡ್ಯೂಸರನ್ನು ಹೇಳಿದ್ರು ಒಂದು ರೌಂಡ್ ಎಡಿಟ್ ಆದಮೇಲೆ, ಇದನ್ನು ಶಫಲ್ ಮಾಡಿ ನಾನ್ ಲೀನಿಯರ್ ಮಾಡಿ ಅವಾಗ ಇನ್ನೂ ಎಕ್ಸೈಟಿಂಗ್ ಆಗಿರುತ್ತೆ ಅಂತ. ಬಟ್ ಇಟ್ ವಾಸ್ ಅ ಕಾನ್ಷಿಯಸ್ ಡಿಸಿಷನ್ ಟು ಕೀಪ್ ಇಟ್ ಆಸ್ ಇಟ್ ಈಸ್ ಸ್ಟ್ರೈಟ್. ಏನಕ್ಕೆ ಅಂತಂದರೆ ಒನ್ ಆಫ್ ದ ರೀಸನ್ಸ್ ಇಸ್ ಜನಕ್ಕೆ ಅರ್ಥ ಆಗಬೇಕು ಏನು ಕಂಡೀಷನ್ನು ಯಾವುದು ಅನ್ನೋ ರೀಸನ್ ಅನ್ನೋ ಒಂದು ಇಂಟೆಂಟ್ ಇತ್ತು. ನಾನ್ ಲೀನಿಯರ್ ಮಾಡಿದ್ರೆ ಆಲ್ರೆಡಿ ಇನ್ನೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅಂದರೆ ಬೇಸಿಂಗ್ ಬಗ್ಗೆ ಅಗೇನ್ ಲೈಕ್ ತುಂಬ ಜಾಸ್ತಿನೂ ಏನು, ಇಟ್ ಜಸ್ಟ್ ಹ್ಯಾಪನ್ಸ್. ಇಟ್ಸ್ ಅ ವೆರಿ ನ್ಯಾಚುರಲ್ ಆ್ಯಂಡ್ ಆರ್ಗ್ಯಾನಿಕ್ ಪ್ರಾಸೆಸ್. ಒಂದು ರೌಂಡ್ ಎಡಿಟ್ ಮಾಡಾದ್ಮೇಲೆ ವಿ ಫೆಲ್ಟ್ ಇಟ್ ವಾಸ್ ಟೂ ಸ್ಲೋ. ಡಬ್ಬಿಂಗ್ ಕಾಪಿ 3.5 hours ಇತ್ತು. 3.5 hours ಡಬ್ಬಿಂಗ್ ಮಾಡಾದ್ಮೇಲೆ ಎಲ್ ಕಟ್ಸೋ ಜೆ ಕಟ್ಸೋ ಅದೆಲ್ಲ ಟೈಪ್ ಮಾಡಾದ್ಮೇಲೆ 3 hours ಆಯಿತು. 3 hours ವಾಸ್ ಅಫ್ಕೋರ್ಸ್ ತುಂಬ ಇನ್ಫಾರ್ಮೇಷನ್ ಇತ್ತು ಅಂತ ಅನ್ನಿಸ್ತಿತ್ತು. ಅದನ್ನು ಎಡಿಟರ್ 2 hours 45 minutes ತಂದರು. ಅದಾದ್ಮೇಲೆ ಫೈನಲ್ ಎಡಿಟ್ ಮಾಡಾದ್ಮೇಲೆ ವಿ ಸ್ಟಾರ್ಟೆಡ್ ರಿಮೂವಿಂಗ್ ಅ ಲಾಟ್ ಆಫ್ ಸೀನ್ಸ್. ಡಿಲೀಟೆಡ್ ಸೀನ್ಸ್ ಸುಮಾರಿದೆ. ಇವಾಗ ನೀವು ಹೇಳಿದ್ರಲ್ಲ ಜೂನಿ ಕ್ಯಾಚ್ ಮಾಡಿದ್ಲು ಪಾರ್ಥ 4th wall ಬ್ರೇಕ್ ಮಾಡೋದನ್ನ ಅಂತ. ಇನ್ನೊಂದು ಸೀನಲ್ಲಿ ಜೂನಿ ಪಾರ್ಥ ಮಾತಾಡ್ತಿರ್ಬೇಕಾದ್ರೆ, ಪಾರ್ಥ ನಮ್ಮ ಕಡೆ ತಿರುಗಿ ಮಾತಾಡ್ತಿರ್ಬೇಕಾದ್ರೆ ಜೂನಿ ಕನ್ಫ್ಯೂಸ್ ಆಗೋ ಎಕ್ಸ್ಪ್ರೆಷನ್ಗಳು, ಆ ಥರದ್ದೆಲ್ಲ ಸುಮಾರು ಸಬ್ಪ್ಲಾಟ್ಗಳು, ಕೇಕ್ ರಿಲೇಟೆಡು, ಪೇರೆಂಟ್ಸ್ ರಿಲೇಟೆಡ್ ಸುಮಾರು ಸಬ್ಪ್ಲಾಟ್ಸ್ ಎಲ್ಲ ಕಟ್ ಆಗಿದೆ. ಸೊ ಇದಕ್ಕಿನ್ನ ಆಗಲೇ ಇಷ್ಟು ಒಂದು 30 minutes ವರ್ತ್ ಆಫ್ ಮೆಟೀರಿಯಲ್ ನಾವು ಡಿಲೀಟ್ ಮಾಡಿದ್ವಿ. 30 minutes ವರ್ತ್ ಆಫ್ ಸೀನ್ಸ್ ಡಿಲೀಟ್ ಆಗಿದೆ. ಇದ್ರ ಮೇಲೆ ಏನಾದರೂ ಒಂದು ಬ್ಲಾಕ್ನ ನಾವು ಪುಲ್ ಮಾಡೋದಕ್ಕೆ ಹೋಯ್ತು ಅಂತಂದರೆ ಸ್ಟೋರಿ ಕನೆಕ್ಟಿವಿಟಿ ಮಿಸ್ ಆಗುತ್ತೆ. ಸೊ ಈಗಲೂ ಕೆಲವು ಸ್ಪೇಸಸಲ್ಲಿ ನನಗೆ ಐ ಫೀಲ್ ಕೆಲವು ಬ್ಲಾಕ್ಸ್ನ ಎತ್ತಿರೋ ಥರ ಫೀಲಿಂಗ್ ನನಗನ್ಸುತ್ತೆ. ಮೇ ಬಿ ಕೆಲವರು ಅದನ್ನು ಪಾಯಿಂಟ್ ಔಟ್ ಮಾಡಿದ್ದಾರೆ, ಕೆಲವರು ಸಡನ್ನಾಗಿ ಜಂಪ್ ಆಯಿತು ಅನಿಸ್ತು ಅನ್ನೋ ಥರ ಕೆಲವರು ಪಾಯಿಂಟ್ ಔಟ್ ಮಾಡಿದ್ದಾರೆ. ಇದ್ರ ಮೇಲೆ ನಾನು ಇನ್ನೂ ಎಡಿಟ್ನ ಫಾಸ್ಟ್ ಮಾಡೋದಕ್ಕೆ ಟ್ರೈ ಮಾಡೋದಾಗಲಿ ಅಥವಾ ಇನ್ನೊಂದೇನೋ ಸೀನನ್ನು ಎಳಿಯೋದಕ್ಕೆ ಟ್ರೈ ಮಾಡಿದ್ರೆ ಫುಲ್ ಎಲ್ಲ ಜಂಗ ಇದ್ರ ಥರ ಎಲ್ಲ ಬಿದೋಗುತ್ತೆ. ಓಕೆ, ಇದು ಫಾಲೋ ಅಪ್ ನೀವು ಫಸ್ಟ್ ಹೇಳಿದ್ದಕ್ಕೆ. ಸೊ ನೀವು ಹೇಳಿದ್ರಿ ಆಡಿಯನ್ಸ್ ಕಂಪ್ಲೇಂಟ್ ಬಂತು, ಇಲ್ಲಿ ಲ್ಯಾಗ್ ಆಗ್ತಿದೆ ಅಥವಾ ಸ್ಟ್ರೆಚ್ಡ್ ಔಟ್ ಅನಿಸ್ತು ಅಂತ. ಸೊ ಹೌ ಡು ಯು ಟೇಕ್ ದಟ್ ಫೀಡ್ಬ್ಯಾಕ್? ಯಾಕೆಂದ್ರೆ ಈಗ ಆಡಿಯನ್ಸ್ ಹೇಳ್ತಾರೆ ಲ್ಯಾಗ್ ಆಗ್ತಿದೆ ಅಥವಾ ಬೋರ್ ಹೊಡಿತಿರ್ಬೋದು ಇಲ್ಲಿ ಅಂತ, ಬಟ್ ನಿಮಗ್ ಪರ್ಸನಲಿ ಅದು ಅನಿಸ್ತಿಲ್ಲ. ಸೊ ಆ ಬ್ಯಾಲೆನ್ಸ್ ಹೆಂಗ್ ಸ್ಟ್ರೈಕ್ ಮಾಡ್ತೀರಾ? ಇದ್ರ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ, ಹೌ ಟು ಸ್ಟ್ರೈಕ್ ದಟ್ ಬ್ಯಾಲೆನ್ಸ್ ಅಂತ. ಇವಾಗ ನಾನು ಇನ್ನೊಂದು ಸಿನಿಮಾ ಬರೀತಿರ್ಬೇಕಾದ್ರೂ ಐ ವಿಲ್ ಪ್ರಾಬಬ್ಲಿ ನಾಟ್ ಗಿವ್ ಟು ಮಚ್ ಆಫ್ ಅ ಥಾಟ್ ಇನ್ ಟು ಇಟ್. ಏನಕ್ಕಂತಂದರೆ ಅಟ್ ದಿ ಎಂಡ್ ಆಫ್ ದ ಡೇ ಅಗೇನ್ ಸ್ಟೋರಿ ಡಿಮ್ಯಾಂಡ್ ಮಾಡಿ ಸ್ಟೋರಿ ವಿಲ್ ಟೇಕ್ ವಾಟ್ ಇಟ್ ನೀಡ್ಸ್. ಬಟ್ ಅಟ್ ದ ಬ್ಯಾಕ್ ಆಫ್ ಮೈ ಹೆಡ್ ನನಗೆ ಆ ಥಾಟ್ ಒಂದಿದ್ದೇ ಇರುತ್ತೆ. ಅಂದರೆ ಇಟ್ ಹ್ಯಾಸ್ ಟು ಬಿ ಎಂಗೇಜಿಂಗ್ ವಿಜುವಲಿ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಸ್ಟೋರಿ ವೈಸ್ ಎಂಗೇಜ್. ವೇರ್ ಲೈಕ್ ಇವಾಗ ಸಪೋಸ್ ಒಂದು 3 hour ಫಿಲಮನ್ನು ನಮಗೆ ಸ್ಲೋ ಅನಿಸದೇ ಇರ್ಬೋದು, ಬಟ್ 1 hour ಫಿಲಮನ್ನು ತುಂಬ ಸ್ಲೋ ಅಂತ ಅನ್ನಿಸ್ಬೋದು ಆ ಪೇಸಿಂಗಿಂದ. ಆಲ್ಸೋ ದ ಟೈಪ್ ಆಫ್ ಫಿಲ್ಮ್ಸ್ ವಿಚ್ ವಿ ಆರ್ ಎಕ್ಸ್ಪೋಸ್ ಟು. ನನ್ನ ಫಿಲ್ಮ್ ಸ್ಕೂಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನನಗೆ ಎಕ್ಸ್ಪೋಜರ್ ನಂದು ಸ್ವಲ್ಪ ಬೇರೆ ಥರ. ನಾನು ಇನ್ಸ್ಟಾಗ್ರಾಮನ್ನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ನನಗೆ ಆ ಹ್ಯಾಬಿಟ್ ಇಲ್ಲ 15 second 20 second ರೀಲ್ಸ್ನ ಕನ್ಸ್ಯೂಮ್ ಮಾಡೋದು. ಸೊ ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ನನಗೂ ಟು ಐಡೆಂಟಿಫೈ ಫ್ಯೂ ಟ್ರೆಂಡ್ಸ್ ಆ್ಯಂಡ್ ಮೇ ಬಿ ಅಡಾಪ್ಟ್ ಟು ಇಟ್ ಅ ಲಿಟಲ್ ಬಿಟ್. ಅದೂ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಪಾಯಿಂಟ್ ಸಡನ್ ಆಗಿ ನನ್ನ ಮೈಂಡಿಗೆ ಬಂತು ರೈಟಿಂಗ್ ಬಗ್ಗೆ. ನನಗೆ ಪಾರ್ಥ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ಒಂದು ಪಾಯಿಂಟ್ ಬಂತು ರೈಟಿಂಗ್ ಬಗ್ಗೆ. ಜನರಲಿ ನಾವು ನಮ್ಮ ಮೂವೀಸ್, ಇಂಡಿಯನ್ ಮೂವೀಸ್ ಇನ್ ಜನರಲ್ ನಾವು ಏನು ನೋಡ್ತೀವಿ ಅಂತಂದರೆ ವಿ ಸಿ ವೆರಿ ಆ್ಯಕ್ಟಿವ್ ಕ್ಯಾರೆಕ್ಟರ್ಸ್. ಆ್ಯಕ್ಟಿವ್ ಕ್ಯಾರೆಕ್ಟರ್ಸ್ ಅಂದರೆ ನನ್ನ ಟರ್ಮಿನಾಲಜಿ ಇದು. ಅಂದರೆ ಒಬ್ಬ ಕ್ಯಾರೆಕ್ಟರ್ ಇರ್ತಾನೆ, ಒಂದು ಗೋಲ್ ಇರುತ್ತೆ, ಆ ಗೋಲ್ನ ಅವ್ನು ರೀಚ್ ಮಾಡಬೇಕು. ಅಂದರೆ ಹೀರೋ ಇರ್ತಾನೆ, ಹುಡುಗಿ ಇರ್ತಾಳೆ, ಅವನವಳನ್ನ ಲೆವೆಲ್ ಬೆಳೆಸ್ಕೊಬೇಕು. ಜಸ್ಟ್ ಒಂದು ಎಕ್ಸಾಂಪಲ್. ಅಥವಾ ಸ್ಪೋರ್ಟ್ಸ್ ಫಿಲಮ್ ಅಂತ ಅಂದರೆ ಕೊಹ್ಲಿ ಬರ್ತಾನೆ, ಕೊಹ್ಲಿ ಸೆಂಚುರಿ ಹೊಡಿತಾನೆ ಅಥವಾ ವರ್ಲ್ಡ್ ಕಪ್ ವಿನ್ ಆಗ್ತಾನೆ. ಸೊ ಇದೊಂದು ಗೋಲ್ ಇರುತ್ತೆ, ಕ್ಯಾರೆಕ್ಟರು ಆ್ಯಕ್ಟಿವ್ ಆಗೋದನ್ನು ಪರ್ಸ್ಯೂ ಮಾಡ್ತಾರೆ. ದಿಸ್ ಇಸ್ ಹೌ ಲೈಕ್ ಮೋಸ್ಟ್ ಆಫ್ ಅವರ್ ಫಿಲ್ಮ್ಸ್ ಆರ್. ಜೂನಿ ಸಿನಿಮಾ ತೊಗೊಳೋದಕ್ಕೆ ಹೋದರೆ ಫಸ್ಟ್ ಆಫ್ ಆಲ್ ನಮ್ಮ ಹೀರೋ ಈಸ್ ಅ ಸಬ್ಮಿಸಿವ್ ಗೈ. ಅಂದರೆ ಚಾಕಿ, ಜೂನಿ, ಮಾನ್ಸಿ ಯಾರೇ ಬಂದ್ರೂ ಅವ್ರಿಗೆ ಹೀಸ್ ಲೈಕ್ ವಾಟರ್. ಚಾಕಿ ಬಂದ್ರು ಚಾಕಿ ಬ್ರೋ ಅದು ಇದು ಅಂತ ಅನ್ಕೊಂಡು ಸ್ವಲ್ಪ ಹೆದರ್ಕೊಂತಾನೆ. ಸೊ ಹಿ ಈಸ್ ನಾಟ್ ದಟ್ ಆಲ್ಫಾ, ಈಸ್ ನಾಟ್ ಮ್ಯಾಸ್ಕಿಲ್. ಅದು ಪರ್ಟಿಕ್ಯುಲರ್ ಆಗಿ ನಾವು ತುಂಬ ಜಾಸ್ತಿ ನೋಡಲ್ಲ.
ಸೆನ್ಸಿಟಿವ್ ಬೀಟಾ ಮೇಲ್ಸ್ ಆಸ್ ದ ಪ್ರೊಟಾಗನಿಸ್ಟ್ ನಾವು ಕಡಿಮೆ. ಅದ್ರ ಮೇಲೆ ಹೀಸ್ ಪ್ಯಾಸಿವ್ ಕ್ಯಾರೆಕ್ಟರ್. ಅವನಿಗೆ ಒಂದು ಸ್ಟ್ರಾಂಗ್ ವಿಸಿಬಲ್ ಗೋಲ್ ಇಲ್ಲ ಇಡೀ ಸಿನಿಮಾನಲ್ಲಿ. ಅವ್ನಿಗೆ ನನ್ ಜೂನಿ ಬೇಕೇ ಬೇಕು, ಜೂನಿ ಬೇಡ ಬೇಡ ಆ ಥರದ್ದು ಎಲ್ಲೂ ಹೇಳಿಲ್ಲ. ಅವ್ನಿಗೊಂದು ಬೇಕಿರೋದು ಕೇಕ್ ಮಾಡ್ಬೇಕಂತ ಇರುತ್ತೆ, ಅದನ್ನು ತುಂಬ ಅಗ್ರೆಸಿವ್ ಆಗಿ ಫಾಲೋ ಮಾಡ್ತಿರಲ್ಲ. ಅವ್ನು ಸುಮ್ಮನೆ ಒನ್ ಸೀನ್ ಟು ಅನದರ್ ಸೀನ್ ಹಿ ಈಸ್ ಜಸ್ಟ್ ಫ್ಲೋಯಿಂಗ್. ಸೊ ಇಟ್ ಈಸ್ ಇನ್ಫ್ಯಾಕ್ಟ್ ಜೂನಿ ಬರೆಯೋದು ಈಸಿ ಇತ್ತು, ಪಾರ್ಥ ಕ್ಯಾರೆಕ್ಟರ್ ಮತ್ತು ಪಾರ್ಥ ಪರ್ಸ್ಪೆಕ್ಟಿವ್ ಇಂದ ಕತೆ ಹೇಳೋದು ಆ್ಯಕ್ಚುಲಿ ತುಂಬ ಕಷ್ಟ ಇತ್ತು. ಸೊ ಈ ಥರ ಆಗ್ತಿರ್ಬೇಕಾದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕೀಪ್ ದಿ ಆಡಿಯನ್ಸ್ ಎಂಗೇಜ್ಡ್. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ವೈ ದ ಪೇಸಿಂಗ್ ಫೀಲ್ಸ್ ಸ್ಲೋ. ಅಂದರೆ ಇವಾಗ ಸಪೋಸ್ ಲೆಟ್ಸ್ ಈ ಪ್ರಿಮೈಸ್ನ ಸ್ವಲ್ಪ ಮಾಡಿಫೈ ಮಾಡಿ, ಪಾರ್ಥ ಇರ್ತಾನೆ, ಜೂನಿ ಇಷ್ಟ ಆಗ್ತಾಳೆ, ಪಾರ್ಥ ಜೂನಿ ಇಬ್ರು ಒಟ್ಟಿಗೆ ಸೇರಿ ಉಳಿದ ಪರ್ಸನಾಲಿಟಿನ ಕನ್ವಿನ್ಸ್ ಮಾಡಬೇಕು. ದೆನ್ ದರ್ ಇಸ್ ಅ ವಿಸಿಬಲ್ ಗೋಲ್. ಅದು ಹೆಂಗೆ ಹೋಗ್ತಾನೆ, ದ ಹೋಲ್ ಡೈಮೆನ್ಷನ್ ಆಫ್ ದ ಹೋಲ್ ಸ್ಟೋರಿ ವಿಲ್ ಚೇಂಜ್. Then you would not have felt the movie is slow. Because of this premise. ಈ ಪ್ರೆಮಿಸ್ ಇಂದ ಪ್ರಾಬಬ್ಲಿ ಆಡಿಯನ್ಸ್ಗೆ ಸಿನಿಮಾ ಸ್ಲೋ ಅಂತ ಅನಿಸ್ತದೆ. ಏನಕ್ಕಂದ್ರೆ ವಿಸಿಬಲ್ ಆಬ್ಜೆಕ್ಟಿವ್ ಇಲ್ಲ ಪಾರ್ಥಗೆ, ಕತೆ ಜೊತೆ ಹೋಗ್ತಾ ಇದ್ದಾನೆ, ಅದು ಹಂಗೆ ಸ್ಲೋ ಆಗಿ ಅನ್ಟ್ರಾವೆಲ್ ಆಗ್ತಾ ಇದೆ. ಓಕೆ, ಯಾ ಸರ್, ಇದು ನನ್ನ ಲಾಸ್ಟ್ ಕ್ವೆಶನ್. ಬಟ್ ಆ ಕ್ವೆಶನ್ ಕೇಳಕ್ ಮುಂಚೆ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಡೆಬ್ಯೂ ಅಂಡ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆನ್ ಫೈನಲಿ ಗೆಟಿಂಗ್ ಗುಡ್ ರೆಸ್ಪಾನ್ಸಸ್ ಆನ್ OTT. ಸೊ ಇದು ನನ್ನ ಕ್ವೆಶನ್. ಒಂದು ಕಂಪ್ಲೇಂಟ್ ಇದೆ ಇಂಡಸ್ಟ್ರಿಲಿ, ಅದೇನಂದ್ರೆ ಕನ್ನಡ ಫಿಲಮ್ಸ್ ವರ್ಕ್ ಆಗೋದಕ್ಕಿಂತ ಚೆನ್ನಾಗಿ ಬೇರೆ ಭಾಷೆ ಫಿಲಮ್ಸ್ ವರ್ಕ್ ಆಗ್ತಿದೆ ಕರ್ನಾಟಕದಲ್ಲಿ ಅಂತ. ನಿಮ್ಗೆ ಟ್ರೂ ಅನ್ಸುತ್ತಾ? ಅಂಡ್ ಇನ್ ಕೇಸ್ ಅದು ಟ್ರೂ ಆದ್ರೆ ಏನಕ್ಕಿರ್ಬೋದು? ನಂಗೆ ನಿಜ ಅನ್ಸುತ್ತೆ. ಒಂದೇನ್ ಅನ್ಸುತ್ತೆ ಅಂದ್ರೆ ಕನ್ನಡ ಆಡಿಯನ್ಸ್ ತುಂಬಾ ಇಂಟೆಲಿಜೆಂಟ್ ಆಡಿಯನ್ಸ್, ಆಮೇಲೆ ತುಂಬಾ ಅನ್ಫರ್ಗಿವಿಂಗ್ ಆಡಿಯನ್ಸ್. ನಮ್ ಜನನ ಮೆಚ್ಚಿಸ್ಬೇಕಂದ್ರೆ ತುಂಬಾ ಕಷ್ಟ. ಸೊ ಇವಾಗ ಕರ್ನಾಟಕಕ್ಕೆ ಬಂದು ಸಿನಿಮಾ ಓಡುತ್ತೆ ಅಂತ ಹೇಳ್ತೀವಲ್ಲ, ಅದು ಯಾವ ಸಿನಿಮಾಗಳು ಓಡ್ತಿದೆ ಅಂತ ನೋಡಿದ್ರೆ ಅವರು ಹೋಮ್ ಸ್ಟೇಟ್ ಅಲ್ಲಿ ಹಿಟ್ ಆಗಿ ಜನ ಒಪ್ಕೊಂಡಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬರುತ್ತೆ. ಅಲ್ಲಿ ಓಡದೆ ಇರೋ ಸಿನಿಮಾನೂ ಬರಲ್ಲ ಇಲ್ಲಿ. ಸೊ ಓನ್ಲಿ ದ ಟಾಪ್ ಕಂಟೆಂಟ್ ಮಾತ್ರ ನಮ್ ಜನ ಆಕ್ಸೆಪ್ಟ್ ಮಾಡ್ಕೊಂತಾರೆ. ಸೊ ಇವತ್ತು ನಾವು 9.5 ಔಟ್ ಆಫ್ 10 ಸಿನಿಮಾ ಕೊಟ್ರು ನಮ್ ಜನ ಒಪ್ಸೋದ್ ಕಷ್ಟ. 10 ಔಟ್ ಆಫ್ 10 ಇದ್ರೆ ಮಾತ್ರ ಬಂದು ನೋಡ್ತಾರೆ. ಸೊ ನನಗೆ ಆ ರೀಸನ್ ಇಂದ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. Thank you so much for your time, sir, and all the best for everything you're going to do next. Thank you. Thanks a lot. Thank you for having me.